ಈ ಆಟೋ ಹೆಂಗ್ ಕೈ ಹಿಡಿದ್ರಿ ಅದನ್ನ ಹೇಳಿ ನಂಗೆ. ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋಯ್ತಾ ಇದ್ದೆ. ಅವಾಗ ಒಂದು ಆಟೋನೇ ನಾವು ಬಾಡಿಗೆ ಕರೆದು ಆಟೋದಲ್ಲೇ ಹೋಯ್ತಾ ಇದ್ದೆ. ಆಟೋದಲ್ಲಿ ಹೋಗೋತ್ತಿಗೆ ಆಟೋ ಓಡಿಸುತ್ತದನ್ನ ಗಮನಿಸ್ದೆ. ನನಗೆ ಅವ್ರನ್ನ ಕೇಳ್ದೆ, ನಾನು ಆಟೋ ಡ್ರೈವರ್ನ, ಏನು ಆಟೋ ಓಡಿಸ್ಬೋದಾ ನಾನು ತೆಗೆದು ಅಂತ ಕೇಳ್ದೆ. ಅವಾಗ ಅವ್ರು ಹೇಳಿದ್ರು, ನಮಗೇನೆ ಕೆಲಸ ಇಲ್ಲ, ನಮಗೇನೆ ಕಷ್ಟ ಆಯ್ತಾ ಇದೆ, ನೀವು ಎಲ್ಲಿ ಓಡ್ಸಕ್ ಹೋಯ್ತೀರಾ ಅಂತ ಕೇಳಿದ್ರು. ಅವಾಗ ನನಗೆ ಮನಸ್ಸಿಗೆ ಬೇಡ ಅಂದ್ರಲ್ಲ, ಅದು ನಾನು ಮಾಡ್ಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಂದು ಹಸ್ಬೆಂಡಿಗೆ ಕೇಳ್ದೆ ಆಟೋ ಓಡಿಸ್ಲಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ, ಆಟೋ ಏನು ಓಡಿಸೋದು ಬೇಡ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ನಾನು ಆಟೋ ಓಡಿಸಿಲ್ಲ ಅಂದ್ರೆ ನನಗೊಂದಿನ ಸಂಬಳ ಕೊಡ್ಬೇಕು ಅಂತ. ಅವರೇ ಆಟೋ ತೆಗಿಯಕ್ಕೆಲ್ಲ ಬಂದು ಆಟೋ ಎಲ್ಲ ಸೆಲೆಕ್ಟ್ ಮಾಡಿ ಆಟೋ ತಂದ್ರು. ಇವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ ಅಲ್ಲಿ ಕಾಲ್ ಇಟ್ಕೊಂಡು ನನಗೆ ಸ್ಟೇರಿಂಗ್ ಮಾತ್ರ ಕೊಡ್ತಾ ಇದ್ರು, ಹಿಂಗೇನೆ ಹೋಗು ಅಂತ ಹೇಳ್ತಾ ಇದ್ರು. 3ನೇ ದಿನ ಅವ್ರು ಏನ್ ಹೇಳ್ಬಿಟ್ರು, 2ನೇ ದಿನ ನನಗಂದ್ರೆ, ನೀನ್ ಹಿಂಗೆ ಆಟೋ ಓಡಿಸಿದ್ರೆ ಈ ಜನ್ಮದಲ್ಲಿ ಕಲಿಯಲ್ಲ, ಹೋಗಿ ಆಟೋನ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರು. ಅಂದ್ರೆ ನೀವು ಆಟೋ ತಗೊಂಡ್ ಕಲ್ತಿದ್ದ? ಹೌದು, ಹೊಸ ಇದೇ ಆಟೋನ ತಗೊಂಡು ಕಲ್ತಿರೋದು. ಸೂಪರ್ ಬಿಡಿ ಮೇಡಮ್ ನೀವು. ನನಗೆ ಇದು ಬಿಟ್ರೆ ಬಸ್ ಓಡಿಸ್ಬೇಕು ಅಂತ ಆಸೆ. ಆದ್ರೆ ಅದಕ್ಕೆ ಓಡ್ಸೋಕೆ ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ಲ ಮುಂಚೆ, ನಮ್ದೇ ಸ್ವಂತವಾಗಿದ್ರೆ ನಮಗೆ ಧೈರ್ಯ ಜಾಸ್ತಿ ಇರುತ್ತೆ. ನಾನು ಎಲ್ಲರಿಗೆ ಧೈರ್ಯ ತುಂಬ್ತೀನಿ. ಹೆಂಗಸ್ರಿಗೆ ಒಂದು ಸ್ಕೂಟಿ ಕಲಿಬೇಕಾದ್ರೂ ಕೂಡ ನಾನು ಗಾಡಿ ನಿಲ್ಸಿ ಹೇಳ್ತೀನಿ, ಇನ್ನೊಬ್ರು ಕಳಿಸ್ತಾರೆ ಅನ್ನೋದಕ್ಕೋಸ್ಕರ ಕಲಿಬೇಡಿ, ನಾವು ಸತ್ರ ಸಾಯಿ ಬದುಕಿದ್ರೆ ಬದುಕು ಅಂತ ಕಲ್ತ್ ನೋಡಿ 2 ದಿನದಲ್ಲಿ ಕಲಿತೀರಾ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಆಗಿರೋ ಅನುಭವ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ಮಹಿಳೆಯರಿಗೆಲ್ಲ ಹೇಳುವಂತ ಮಾತು ಅಂದ್ರೆ, ಯಾವತ್ತು ಗಂಡನ ದುಡಿಮೆಗಾಗಿರ್ಲಿ, ಅಣ್ಣನ ತಮ್ಮಂದಿರು ದುಡಿಮೆಗಾಗಿರ್ಲಿ, ತಂದೆ ತಾಯಿ ದುಡಿಮೆಗೆ ಕಾವಲು ಕಾಯಬಾರ್ದು. ನಾವು ವಿದ್ಯಾಭ್ಯಾಸನೇ ಮಾಡಿರ್ಬೇಕು ಅಂತೆಲ್ಲ. ನನಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ. ನಾನು ಆಟೋ ಓಡಿಸಿರುವಾಗ ಈಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ತುಂಬಾನೇ ಜಾಸ್ತಿ ಇದೆ. ಅವ್ರು ಮನಸ್ಸು ಮಾಡಿದ್ರೆ ಏರೋಪ್ಲೇನೇ ಓಡಿಸಿ, ಮೊಬೈಲ್ ಕಡೆ ಜಾಸ್ತಿ ಆಸಕ್ತಿ ಕೊಡದೆ ಅವ್ರ ಜೀವನದ ಕಡೆ ಜಾಸ್ತಿ ಆಸಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಸೂಪರ್. ಆಫೀಸ್ ನಲ್ಲಿ 3 ಜನಕ್ಕೆ ಬಿಡದೆ ಕಾಫ್, 5 ಜನರಿಗೆ ಬಿಟ್ಟು ಫೀವರ್. ಕೇಳುವಾಗ್ಲೇ ಭಯ ಆಗ್ತಿದೆ. ಅದೆಲ್ಲ ನಿಮ್ಗೆ ಏನು ಬರಲ್ಲ. ಹೇ, ಕರೆಕ್ಟ್ ಆಗಿ ಹೇಳ್ದೆ. ನನ್ನ ಇಮ್ಯುನಿಟಿ ರಿಸಲ್ಟ್ ಸೂಪರ್. ಐ ನೋ. ಹೇಗೆ ಅಷ್ಟು ಶ್ಯೂರ್? ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಬಿ ಶ್ಯೂರ್ 2 times a day. ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಬಿ ಶ್ಯೂರ್. ಇದರಲ್ಲಿರುವ 32 ಅತ್ಯಗತ್ಯ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯುನಿಟಿನ ಸ್ಟ್ರಾಂಗ್ ಆಗಿಡುತ್ತೆ. ಕಾಫಿಯ ಬೆಳೆ ಹಾಗೂ ವ್ಯವಹಾರಕ್ಕೆ ಬಹಳ ಪ್ರಸಿದ್ಧವಾದಂಥ ಊರು ಕೊಡಗಿನ ನೆಲ್ಲಿಹುದಿಕೇರಿ. ಕೊಡಗಿನ ಕಾಫಿ ಮತ್ತು ಪ್ರಕೃತಿಯ ಸೌಂದರ್ಯಕ್ಕೆ ಮರಳಾಗದೇ ಇರೋ ಜನನೇ ಇಲ್ಲ. ಒಂದು ಪುಟ್ಟ ಊರು, ಅದ್ರ ಸುತ್ತ ದಟ್ಟವಾದ ಕಾಡು. ಇಂಥ ಪ್ರದೇಶದಲ್ಲಿ ಆಟೋ ಓಡಿಸಿ ತನ್ನ ಬದುಕನ್ನ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ದಿಟ್ಟ ಮಹಿಳೆಯ ಕಥೆಯನ್ನ ನಿಮಗೆ ಹೇಳಬೇಕು ಅಂತ. ಅವ್ರು ಯಾರು ಅಂತ ತಿಳ್ಕೊಳ್ಳೋಕೆ ರೆಡಿನಾ? ಬನ್ನಿ ಶುರು ಮಾಡೋಣ. ನಮಸ್ತೆ, ನನ್ನ ಹೆಸರು ಸುಜಾತ. ನೆಲ್ಲಿದಿಕೆರೆ ಗ್ರಾಮದಲ್ಲಿದ್ದೀನಿ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾನು ಆಟೋ ಚಾಲಕಿ ಆಗಿದ್ದೀನಿ. 6 ವರ್ಷದಿಂದ ಆಟೋ ಚಾಲನೆ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಾನು, ನನ್ನ ಗಂಡ, 2 ಮಕ್ಕಳು ಇದ್ದೀವಿ. ನಾವು ಹೋಮ್ ಸ್ಟೇಲಿ ಕೂಡ ಕೆಲಸ ಮಾಡಿದ್ದೆ, ಮತ್ತು ಬೋಂಡ ಬಜ್ಜಿ ಕೂಡ ಮಾಡಿದ್ದೆ, ತೋಟ ಕೆಲಸ ಮಾಡಿದ್ದೀನಿ, ಮತ್ತು ಇವಾಗ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದೀನಿ. ಇವಾಗ ಆಟೋ ಚಾಲನೆ ಕೂಡ ಮಾಡ್ತಾ ಇದ್ದೀನಿ. ನನಗೆ 2ನೇ ಮಗು ಆದಮೇಲೆ ಭಾರದ ಕೆಲಸ ಮಾಡಬಾರ್ದು, ವೆಯ್ಟ್ ಎತ್ತಬಾರ್ದು ಅಂತ ಡಾಕ್ಟ್ರ್ ಹೇಳಿದರು. ಅದರಿಂದ ಈ ಆಟೋನ ನಾನು ಆಯ್ಕೆ ಮಾಡಿಕೊಂಡೆ. ಎಲ್ಲರೂ ಆಟೋ ಕಲ್ತುಬಿಟ್ಟು ಆಟೋ ತಗೊಳ್ತಾರೆ, ಆದರೆ ನಾನು ಆಟೋ ತಗೊಂಡು ಕಲ್ತಿದ್ದೀನಿ. ನನ್ನ ಸ್ಟೋರಿ ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಕೇಳೋಕ್ಕೆ ರೆಡಿನಾ? ಮೀಟ್ರ್ ಹಾಕಿ ಪ್ಲೀಸ್. ಸುಜಾತ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಇಷ್ಟೇನಾ ನಿಮ್ ದನಿ? ಫೋನಲ್ಲಿ ಅಷ್ಟು ಜೋರ ಮಾತಾಡ್ತಾ ಇದ್ರೆ. ನಮಸ್ತೆ ಸರ್. ಬಾ, ಅದು ಕೊಡಗಿನ ಸೌಂದರ್ಯ ಎಷ್ಟ್ ಚೆನ್ನಾಗಿದೆ. ನೀವು ಅಷ್ಟೇ ಸುಂದರವಾಗಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸರ್. ಎಷ್ಟ್ ಚೆನ್ನಾಗಿ ನಗ್ತಿರಲ್ರಿ ನೀವು. ನೋಡಿ, ಅವ್ರು ನಾಚ್ಕೋತಾ ಇದಾರ. ಮೇಡಮ್, ನಿಮ್ಮನ್ನ ನೋಡೋದಿಕ್ಕೆ ಅಂತ ನಮ್ಮೂರಿಂದ ಬಂದಿದ್ದೀನಿ. ಹೇಗ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಯ್ತಾ ಇದೆ ಸರ್. ಅನ್ಕೊಂಡಿಲ್ಲ ನೀವು ಅಷ್ಟು ದೂರದಿಂದ ಬಂದು ನಮ್ಮನ್ನ ನೋಡ್ತೀರಾ, ನಾನೊಂದು ಆಟೋ ಓಡಿಸೋದನ್ನ ಅಂತ. ತುಂಬಾ ಖುಷಿ ಆಯ್ತಾ ಇದೆ ಸರ್. ವೆರಿ ನೈಸ್. ಇವರು ಕೊಡಗಿನಲ್ಲಿ
ನೆಲ್ಲಿ ಉದಿಕೇರಿ ಅಂತ ಅಲ್ವಾ ನಿಮ್ಮೂರ ಹೆಸರು? ಸಿದ್ದಾಪುರ, ನಲ್ಲಿ ಉದಿಕೇರಿ ಅಲ್ಲೇ ಇರೋದು. ನಿಮ್ಮೂರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನನಗೆ. ನಮ್ಮೂರು ಅಂದ್ರೆ ಒಂದು 300 ಆಟಗಳು ಇರುವಂತದ್ದು, ಮತ್ತೆ ಸುತ್ತಮುತ್ತ ಕಾಡು, ದೇವಸ್ಥಾನಗಳು, ಮನೆ ಆಗಿರುವಂತದ್ದು. ಕಾಫಿ ಎಸ್ಟೇಟ್ ಇರುವಂತ ಮನೆ ಸರ್ ನಮ್ದು. ಅಲ್ಲ, ಇವಾಗ ಸಿಟಿಲಾದ್ರೆ ಜನ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಾರೆ. ಕಾಡು, ಬೆಟ್ಟ, ಗುಡ್ಡ, ಕಾಫಿ ಎಸ್ಟೇಟ್ ಅಲ್ಲಿ ಆಟೋಲ್ಲಿ ಯಾರು ಓಡಾಡ್ತಾರೆ ಮೇಡಮ್? ಆಟೋದಲ್ಲಿ ಅಂದ್ರೆ ಸರ್ ನಮಗೆ ಟೌನ್ ಹತ್ರದಲ್ಲಿ ಇರಲ್ಲ, ಸ್ವಲ್ಪ ದೂರದಲ್ಲಿ ಮನೆಗಳು ಇರೋದು. ಅದರಿಂದ ಆ ಮನೆಯವರಿಗೆ ನಡ್ಕೊಂಬರಕ್ಕೆ ಸ್ವಲ್ಪ ದೂರ ಅನ್ಸುತ್ತೆ. ಅದರಿಂದ ಅವರು ನಮಗೆ ಬಾಡಿಗೆ ಕೊಡ್ತಾರೆ ಸರ್. ನನಗೆ ನಿಮ್ ಬಗ್ಗೆ ಹೇಳಿ. ನೀವು ಹುಟ್ಟಿದ್ದೆಲ್ಲಿ, ಆಮೇಲೆ ಏನೇನೇನೇನೋ ಕೆಲಸ ಮಾಡಿದೀರಾ ನೀವು, ಜೊತೆಗೆ ಗ್ರಾಮ ಪಂಚಾಯತಿ ಮೆಂಬರ್ ಬೇರೆ ನೀವು. ಒಂದ್ ಸ್ವಲ್ಪ ಹೇಳಿ, ನೀವ್ ಎಲ್ಲಿ ಹುಟ್ಟಿದ್ರಿ, ಹೆಂಗ್ ಬೆಳೆದ್ರಿ? ನಾನು ಹುಟ್ಟಿದ್ದು ನೆಲ್ಲುದಿಕೇರಿಯಲ್ಲೇ ಸರ್. ನಮ್ ತಾಯಿಗೆ ನಾವು 4 ಜನ ಮಕ್ಕಳು, 2 ಗಂಡು 2 ಹೆಣ್ಣು. ಅದು 3ನೇ ಅವಳು ನಾನು. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಾನು ಓದಿದ ಅರ್ಧದಲ್ಲಿ ನಮ್ಮ ತಂದೆ ತೀರ್ಕೊಂಡ್ಬಿಟ್ಟಿದ್ರು. 6ನೇ ಕ್ಲಾಸ್ ಓದೋತ್ತಿಗೆ. ಅಲ್ಲಿಂದ ನಮ್ ಬಡತನ, ನಮಗೊಂದು ಹೊತ್ತು ಊಟಕ್ಕೂ ಕೂಡ ತುಂಬಾ ತೊಂದರೆ ಆಯ್ತಾ ಇತ್ತು. ಅವಾಗ ನಮ್ಮ ತಾಯಿ ನಮ್ಮನ್ನ ತೋಟ ಕೆಲ್ಸಕ್ಕೆ ಅಂತ ಹೋಗೋಣಂತ ನಾವು 3 ಮಕ್ಳು ತೋಟ ಕೆಲ್ಸಕ್ಕೆ ಇಳಿದ್ವಿ. ಒಂದು 5 ವರ್ಷ ಬೆಂಗಳೂರಲ್ಲಿ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಟೈಲರಿಂಗ್ ಕೆಲಸ ಮಾಡಿದ್ದೆ. ಅಲ್ಲಿ ಆದ್ಮೇಲೆ ಇವ್ರನ್ನ ಮದುವೆ ಆಗ್ಬಿಟ್ಟು ಇದೇ ಊರಿಗೆ, ನಮ್ಮೂರಿಗೇನೆ ಬಂದೆ. ಇಲ್ಲಿ ಬಂದು ಹೋಮ್ ಸ್ಟೇ ಅಲ್ಲಿ ನಾವು ಕುಕಿಂಗ್ ಕೆಲಸ ಮಾಡ್ಕೊಂಡಿದ್ವಿ. ಗಾರ್ಮೆಂಟ್ಸ್ ಆದ್ಮೇಲೆ ಹೋಮ್ ಸ್ಟೇ. ಹೋಮ್ ಸ್ಟೇ ಆದ್ಮೇಲೆ ಇಲ್ಲಿ ಒಂದು ಬಾಡಿಗೆ ಮನೆಗೆ ಒಂದು ಸೈಟ್ ತಗೊಂಡ್ವಿ. ಆ ಸೈಟ್ ತಗೊಳ್ಳೋತ್ತಿಗೆ ಹೋಮ್ ಸ್ಟೇಲೇ ದೊಡ್ಡದು ಸೈಟ್ ತಗೊಂಡು ಆಮೇಲೆ ತೋಟ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ವಿ. ಹೋಮ್ ಸ್ಟೇ ಬಿಟ್ಟು ಬಂದ್ವಿ. ತೋಟ ಕೆಲಸ ಮಾಡ್ತಾ ಇರೋತ್ತಿಗೆ ಬೋಂಡ ಬಜ್ಜಿ ಮತ್ತೆ ಸೀಬೆಕಾಯಿ ಹಣ್ಣು ಇಂಥದೆಲ್ಲ ನಾನು ಡೆಲಿವರಿ ಆಗಿರೋತ್ತಿಗೆ ಸ್ಕೂಲ್ ಮಕ್ಕಳಿಗೆ ಮಾಡ್ತಾ ಇದ್ರಿ ನೀವು? ಬಾಳೆಕಾಯಿ ಬೋಂಡ ಮಾಡ್ತಾ ಇದ್ದೆ, ಮೆಣಸಿನ್ಕಾಯಿ ಬೋಂಡ ಮಾಡ್ತಾ ಇದ್ದೆ, ಈರುಳ್ಳಿ ಬೋಂಡ ಮಾಡ್ತಾ ಇದ್ದೆ. ಹಂಗೆ ಬಜ್ಜಿ ಅಂತೇಳಿ ಮೆಣಸಿನ್ಕಾಯಿ ಬಜ್ಜಿ ಅಂತದೆಲ್ಲ ಮಾಡ್ಬಿಟ್ಟು ಸ್ಕೂಲ್ ಮುಂದೆನೆ ಮನೆ ಬಾಡಿಗೆ ರೂಮ್ ಇದ್ದಿದ್ದು, ಅಲ್ಲೇ ಕುತ್ಕೊಂಡು ಮಗುನ ಇಟ್ಕೊಂಡು ಮಾರ್ತಾ ಇದ್ದೆ. ವಾರೇ ವಾ, ಅದ್ಭುತ ಕಣ್ರಿ. ಈ ಆಟೋ ಹೆಂಗ್ ಕೈ ಹಿಡಿದ್ರಿ ಅದನ್ನ ಹೇಳಿ ನಂಗೆ. ಆಟ ಅಂದ್ರೆ ಸರ್, ನಾನು ಚಿಕ್ಕ ಮಗುನ ಇಟ್ಕೊಂಡು, ಮಗುಗೂ ಹುಷಾರಿರ್ಲಿಲ್ಲ, ಮಗುನ ಕರ್ಕೊಂಡು ಆಸ್ಪತ್ರೆಗೆ ಹೋಯ್ತಾ ಇದ್ದೆ. ಅವಾಗ ಒಂದು ಆಟೋನೇ ನಾವು ಬಾಡಿಗೆ ಕರೆದು ಆಟೋದಲ್ಲೇ ಹೋಯ್ತಾ ಇದ್ದೆ. ಅವಾಗ ಆಟೋ ಡ್ರೈವರಿಗೆ ಆಟೋದಲ್ಲಿ ಹೋಗೋತ್ತಿಗೆ ಆಟೋ ಓಡಿಸೋದನ್ನ ಗಮನಿಸ್ದೆ. ನನಗೆ ಅವ್ರನ್ನ ಕೇಳ್ದೆ, ನಾನು ಆಟೋ ಡ್ರೈವರ್ನ, ಏನು ಆಟೋ ಓಡಿಸ್ಬೋದಾ ನಾನು ತೆಗೆದು ಅಂತ ಕೇಳ್ದೆ. ಅವಾಗ ಅವ್ರು ಹೇಳಿದ್ರು, ನಮಗೇನೆ ಕೆಲಸ ಇಲ್ಲ, ನಮಗೇನೆ ಕಷ್ಟ ಆಯ್ತಾ ಇದೆ, ನೀವು ಎಲ್ಲಿ ಓಡ್ಸಕ್ ಹೋಯ್ತೀರಾ ಅಂತ ಕೇಳಿದ್ರು. ಅವಾಗ ನನಗೆ ಮನಸ್ಸಿಗೆ ಬೇಡ ಅಂದ್ರಲ್ಲ, ಅದು ನಾನು ಮಾಡ್ಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬಂದು ಹಸ್ಬೆಂಡಿಗೆ ಕೇಳ್ದೆ ಆಟೋ ಓಡಿಸ್ಲಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ, ಆಟೋ ಏನು ಓಡಿಸೋದು ಬೇಡ ಅಂತ ಹೇಳಿದ್ರು. ಅವಾಗ ನಾನು ಹೇಳ್ದೆ, ನಾನು ಆಟೋ ಓಡಿಸಿಲ್ಲ ಅಂದ್ರೆ ನನಗೊಂದಿನ ಸಂಬಳ ಕೊಡ್ಬೇಕು ಅಂತ. ಸಂಬಳ ಕೊಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಬೇಡ ನೀನ್ ಆಟೋ ಓಡಿಸ್ಕೊ ಅಂತ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಅವರೇ ಆಟೋ ತೆಗಿಯಕ್ಕೆಲ್ಲ ಬಂದು ಆಟೋ ಎಲ್ಲ ಸೆಲೆಕ್ಟ್ ಮಾಡಿ ಆಟೋ ತಂದು ಒಂದ್ 2 ದಿನ ಗಂಟ ಕೂತ್ಕೊಂಡು ಕಳ್ಸಿದ್ರು. ಅವಾಗ ನನಗೆ ಸ್ವಲ್ಪ ಭಯ ಜಾಸ್ತಿ ಇತ್ತು. ಸ್ವಲ್ಪ ಗುಂಡಿಗೆಲ್ಲ ಗಾಡಿ ಬೀಳಕ್ ಹೋಗೋ ತರ ಎಲ್ಲ ಅನಿಸ್ತಾ ಇತ್ತು. ಅಲ್ಲೇ ನಮ್ಮೂರಲ್ಲೇ ನೆಲ್ಲಿದಿಕೇರಿಯಲ್ಲೇ. ಅಲ್ಲ, ಹೆಂಗ್ ಕಲ್ತ್ರಿ ಅಂತ? ಕಲ್ತ್ರು ಅಂದ್ರೆ ಇವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬ್ರೇಕ್ ಅಲ್ಲಿ ಕಾಲ್ ಇಟ್ಕೊಂಡು ನನಗೆ ಸ್ಟೇರಿಂಗ್ ಮಾತ್ರ ಕೊಡ್ತಾ ಇದ್ರು. ಹಿಂಗೇನೆ ಹೋಗು ಅಂತ ಹೇಳ್ತಾ ಇದ್ರು. 3ನೇ ದಿನ ಅವ್ರು ಏನ್ ಹೇಳ್ಬಿಟ್ರು, 2ನೇ ದಿನ ನನಗಂದ್ರೆ, ನೀನ್ ಹಿಂಗೆ ಆಟೋ ಓಡಿಸಿದ್ರೆ ಈ ಜನ್ಮದಲ್ಲಿ ಕಲಿಯಲ್ಲ, ಹೋಗಿ ಆಟೋನ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ರು. ಅಂದ್ರೆ ನೀವು ಆಟೋ ತಗೊಂಡ್ ಕಲ್ತಿದ್ದ? ಹೌದು, ಇದೇ ಆಟೋನ ತಗೊಂಡು ಕಲ್ತಿರೋದು. ಸೂಪರ್ ಬಿಡಿ ಮೇಡಮ್. ನೀವು ಎಲ್ಲರೂ ಕಲ್ತು ಆಟೋ ತಗೊಂಡ್ರೆ, ಇವ್ರು ಕಲಿಯಕ್ಕೆ ಅಂತ ಆಟೋ ತಗೊಂಡಿದಾರೆ ನೋಡಿ. ನಮ್ದೇ ಆದ್ರೆ ನಾವ್ ಏನಾದ್ರೂ ರೆಡಿ ಮಾಡ್ಕೋಬಹುದು, ನಮಗೆ ಏನು ಬೈಯೋರು ಇರಲ್ಲ ಅನ್ನೋ ಮೈಂಡ್ ಇತ್ತು ನನಗೆ. ಆ ಉದ್ದೇಶಕ್ಕೋಸ್ಕರ ನಮ್ದೇ ಆಟೋ ಬೇಕು ಅಂತ ತಗೊಂಡು ನಮ್ಮ ಗಾಡಿ. ಯಾವ ಧೈರ್ಯದ ಮೇಲೆ ಹೋಗಿ ಆಟೋ ತಗೊಂಡ್ರಿ ಅಂತ? ಆ ಸ್ಟೋರ್ ರೂಮ್ ಅಲ್ಲಿ ಹೋಗಿ ಕೇಳಿದಾಗ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಸರ್, ನೀವು ಓಡಿಸೋದೇ ಇಲ್ಲಮ್ಮ, ಗಾಡಿನ ವಾಪಸ್ ತಂದು ಕೊಟ್ಬಿಡ್ತೀರಾ. ಈ ಸಿಟಿಯಲ್ಲೆಲ್ಲಾದ್ರೆ ಮಹಿಳೆಯರು ಓಡಿಸ್ತಾ ಇದಾರೆ, ಅಲ್ಲಿ ಓಡಿಸ್ಬೋದು, ರೋಡ್ ಚೆನ್ನಾಗಿದೆ. ಇಲ್ಲಿ ರಸ್ತೆ ಚೆನ್ನಾಗಿಲ್ಲಮ್ಮ, ನಿಮ್ಗೆ ತುಂಬಾ ಕಷ್ಟ ಆಗ್ಬೋದು, ನಿನ್ಗೆ ತೊಂದರೆ ಆಗ್ಬೋದು, ಆಟೋ ಸುಮ್ಮನೆ ಯಾಕೆ ತಗೊಳ್ತೀರಾ ಅಂತ ಕೇಳಿದ್ರು. ಅವಾಗ ಇವರು ಕೂಡ, ನಮ್ಮ ಹಸ್ಬೆಂಡ್ ಹೇಳಿದ್ರು, ಇಲ್ಲ ಅವಳು ಓಡಿಸ್ತಾಳೆ ಅಂತ ಮನಸ್ಸು ಮಾಡಿದಾಳೆ, ಓಡಿಸ್ತಾಳೆ, ತಗೊಳ್ಳಿ ಅಂತ. ಹಂಗೆ ಆಟೋ ತಗೊಂಡ್ವಿ. ಮನೆ ಬಂದ್ಮೇಲೆ ಇವ್ರೊಂದ್ 2 ದಿನ ನನಗೆ ತುಂಬಾ ರಜೆ ಮಾಡಿ ನನಗೆ ಟ್ರೈನಿಂಗ್ ಕೊಡ್ತಾ ಇದ್ರು. 2ನೇ ದಿನ ಒಂದು ಗುಂಡಿಗೆ ಹೋಗಿ ಗಾಡಿ ಒಂದು ಟೈರ್ ಕೂತಾಗ ನನ್ ಗಾಡಿಯೇ ಪಲ್ಟಿ ಆಗೋಯ್ತೇನೋ ಅಂತ ಭಯ ಬಂದ್ಬಿಡ್ತು. ನಾನ್ ಕಿರ್ಚಿಬಿಟ್ಟೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಹೇಳಿದ್ರು
ಹಿಂಗಾದ್ರೆ ನೀನ್ ಈ ಜನ್ಮದಲ್ಲಿ ಆಟೋ ಕಲಿಯಲ್ಲ, ಮರ್ಯಾದೆಗೆ ಆಟೋ ತಗೊಂಡೋಗಿ ನಾಳೆನೆ ಸ್ಟೋರ್ ರೂಮಿಗೆ ವಾಪಸ್ ಕೊಟ್ಬಿಡು ಅಂತ ಬೈದ್ಬಿಟ್ರ ಜೋರಾಗಿ? ಬೈದ್ಬಿಟ್ರು. ನನಗೆ ಇವ್ರು ಹೇಳಿದ್ದು ತುಂಬಾ ಬೇಜಾರಾಗೋಯ್ತು. ಇದ್ರ ಮೇಲೆ ನಾನು ಇನ್ನು ಕಲ್ತಿಲ್ಲ ಅಂದ್ರೆ ಒಂದು ಇದು ಇರಲ್ಲ, ನಾನು ಅನ್ಕೊಂಡಿದ್ದು ಸಾಧಿಸಕ್ಕಾಗಲ್ಲ. ನನಗೆ ಸಾಧನೆ ಅನ್ನೋದಕ್ಕಿಂತ ದೊಡ್ಡದಾಗಿ ಇದ್ರಲ್ಲಿ ದುಡಿಬೇಕು ಅನ್ನೋದು ಇದ್ದಿದ್ದು. ಹೆಂಗಾದ್ರೆ ಕಲೀಲೇಬೇಕು ಅನ್ನೋ ಇದರಿಂದ ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ರು, ಗಾಡಿನ ತಿರುಗಿಸಿ ಇಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರು. ಸಿಟ್ಟು ಬಂದ್ಬಿಟ್ಟು ಸತ್ರೆ ಸಾಯಿ ಬದುಕಿದ್ರೆ ಬದುಕು ಅನ್ನೋ ರೀತಿಯಲ್ಲಿ ಗಾಡಿನ ತಗೊಂಡು ಒಂದು ವೆಹಿಕಲ್ಸ್ ಬರದಿರೋ ರಸ್ತೆಯಲ್ಲಿ ಹೋಗಿ ಗುಂಡಿ ತುಂಬಾ, ರಸ್ತೆನೇ ಚೆನ್ನಾಗಿಲ್ಲ, ಆ ಗಾಡಿಲಿ ತಾರ ಮರ ಫಾಸ್ಟ್ ಆಗಿ ಓಡಿಸ್ಬಿಟ್ಟೆ. ಬಿದ್ರೆ ಬೀಳು ಎದ್ರೆ ಬೀಳು, ಅವ್ರು ಹಂಗೆ ಹೇಳ್ಬಿಟ್ರಲ್ಲ, ಇವತ್ತು ನಾನು ಅವ್ರ ನೋಡ್ಲೇಬೇಕು ಅನ್ನೋ ಹಠದಿಂದ ಓಡಿಸ್ಬಿಟ್ಟೆ. ಅಷ್ಟೊತ್ತಿಗೆ ಡೀಸೆಲ್ ಖಾಲಿ ಆಗಕ್ಕೆ ಬಂತು. ಇನ್ನು ಟೌನಿಗೆ ಬರ್ಬೇಕಲ್ಲ, ಅಲ್ಲಿ ತುಂಬಾ ವೆಹಿಕಲ್ಗಳು ಬರ್ತಾ ಇರ್ತವೆ, ಒಂದು ಅಪ್ಪು ಕೂಡ ಇದೆ, ಹೆಂಗ ಹೋಗೋದು ಅನ್ಕೊಂಡು ಮೆಲ್ಲೆ ಬರ್ತಾ ಇದ್ದೆ. ಬರೋತ್ತಿಗೆ ನಮ್ಮ ರಸ್ತೆ ಸ್ವಲ್ಪ ಚಿಕ್ಕದು, ಒಂದು ಗಾಡಿಗೆ ಸೈಡ್ ಕೊಡ್ಬೇಕು ಅಂದ್ರೆ ಸ್ವಲ್ಪ ಮುಂದೆ ಹೋಗಿ, ಅಷ್ಟೊತ್ತಿಗೆ ಪೊಲೀಸ್ ಗಾಡಿ ಹಿಂದ್ಗಡೆ ಬಂದು ಹಾರ್ನ್ ಹೊಡಿತಾ ಇತ್ತು. ಅವಾಗ ನನಗೆ ಗೊತ್ತಾಗಿಲ್ಲ ಅವ್ರೆ ಅಂತ, ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಗಾಡಿ ಸೈಡ್ ಮಾಡಿ ನಿಲ್ಲಿಸ್ದೆ. ಅವಾಗ ಅವರು ಬಂದು ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿದ್ರು, ಏನಮ್ಮ ಮಾಡ್ತಾ ಇದೀಯಾ ಅಂತ. ನಾನು ಎಲ್ಲಂತ ಎಲ್ಬೋರ್ಡ್ ಅಂತ ಹಾಕಿದ್ದೆ. ಗಾಡಿ ಕಲಿತಾ ಇದ್ದೀನಿ ಸರ್, ಆಟೋ ಎಲ್ಲಿಯಮ್ಮ ಓಡ್ಸೋಕ್ಕೆ ಅಂತ. ಟೌನಲ್ಲೇ ಓಡ್ಸೋಕ್ಕೆ ಸರ್ ಅಂತ. ಇವಾಗ ಎಲ್ಲೋ ಹೋಯ್ತಾ ಇದೆಯಾ ಅಂತ. ಸರ್ ನಾನು ಟೌನ್ ಡೀಸೆಲ್ ಖಾಲಿ ಆಗಿದೆ, ಹಾಕಿಸ್ಕೊಂಬರ್ಬೇಕು, ಭಯ ಆಯ್ತಾ ಇದೆ ಅಂತ. ನಾನು ಮುಂದೆ ಹೋಯ್ತೀನಿ, ನೀನು ನನ್ನ ಹಿಂದೆ ಬಾ, ನೀನೇನು ಹೆದರ್ಕೋಬೇಡ ಅಂತ ಹೇಳಿದ್ರು ಅವಾಗ ದೇಸಾಯಿ. ಅವರು ಸರಿ ಅಂತ ಹೇಳ್ಬಿಟ್ಟು ಟೌನಿಗೆ ಬಂದೆ. ಬಂದಾಗ ಅವರು ಟೌನ್ ಗಂಟ ನನ್ನ ಮುಂದೆನೆ ಬಂದ್ರು. ಅಲ್ಲಿಂದ ಈ ಅಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋದ್ರು, ಅವರಿಗೆ ಎಮರ್ಜೆನ್ಸಿ ಕೆಲಸ ಇತ್ತು ಅನ್ಸುತ್ತೆ. ಟೌನಿಗೆ ಬಂದ್ಮೇಲೆ ಅಲ್ಲಿಂದ ನನಗೆ ಒಂದು ಬಸ್ ಬಂತು ಒಂದು ಟರ್ನಿಂಗಲ್ಲಿ. ನಾನು ಸೆಂಟ್ರಲ್ಲಿ ಗಾಡಿನ ನಿಲ್ಸ್ಕೊಂಡು ಅವ್ರನ್ನೇ ನೋಡ್ತಾ ಇದ್ದೆ. ಆ ಡ್ರೈವರ್ ಏನಯ್ಯ ನಿನಗೆ ಅಂತ, ಕೊಯ್ನೂರು ಬಸ್ ಅವರು, ಏನಯ್ಯ ನಿನಗೆ ಅಂತ ಹೇಳ್ಬಿಟ್ಟು ಹಿಂಗೆ ತಲೆ ಹೊರಗಡೆ ಹಾಕೋತಿಗೆ ನಾನು ಒಂದೇ ತಕ್ಷಣ ಅವ್ರು ಹಿಂಗೆ ಅಂದ್ಬಿಟ್ರು ಗುಡ್ ಅಂತ. ಆಮೇಲೆ ನೀನ್ ಅಲ್ಲೇ ರಮ್ಮ, ನಾನೇ ಸೈಡಿಗೆ ಹೋಯ್ತೀನಿ, ಧೈರ್ಯವಾಗಿ ಓಡಿಸು ಅಂತ ಹೇಳಿದ್ರು. ಅವ್ರೊಂದು ಕೊಟ್ಟಿದ್ದ ಧೈರ್ಯ ನಾನು ಇನ್ನು ಧೈರ್ಯವಾಗಿ ಸ್ಟ್ಯಾಂಡಲ್ಲಿ ಓಡಿಸ್ಬೋದು ಅನ್ನಿಸ್ತು. ಅವರು ಸೈಡ್ ಮಾಡ್ಕೊಂಡು ಅವ್ರವ್ರು ನನ್ನ ಪಾಡಿಗೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು. ಫಸ್ಟ್ ಟೈಮ್ ರೀ ಹಿಸ್ಟ್ರಿನಲ್ಲಿ ಒಂದು ಆಟೋಗೋಸ್ಕರ ಬಸ್ ಸೈಡ್ ಅಲ್ಲಿ ಹೋಗಿರೋದು. ತುಂಬಾ ದೊಡ್ಡ ವಿಷಯ ಅಂದ್ರೆ ನಮ್ಮ ಕೊಡಗಿನಲ್ಲಿ ನಾನು ಒಂದು 1.5 ವರ್ಷ ಗಂಟನು ನಂದು ಆಟ ಅಂದಾಗ ಅವ್ರು ಎಷ್ಟು ಸಾಧ್ಯನ ಸೈಡ್ ಅಷ್ಟು ನನಗೂ ಕೊಡ್ತಾ ಹೋದ್ರು. ಕಲಿಯೋ ಟೈಮಿಗೂ ಕೂಡ ಯಾರು ನನಗೆ ತೊಂದರೆ ಕೊಟ್ಟಿಲ್ಲ. ಪ್ರತಿಯೊಬ್ಬರು ಆಗಿರ್ಬೋದು, ನನ್ನ ಅಣ್ಣ ತಮ್ಮಂದಿರಾಗಿರುವಂಥ ಸಹೋದರರು ಎಲ್ಲರೂ ಕೂಡ ನನ್ನ ಗಾಡಿ ಹತ್ತಿದ್ರೆ, ಈ ಊರಲ್ಲಿ ನಿನಗೇನಾದ್ರೂ ಸಮಸ್ಯೆ ಆದ್ರೆ ನಾವಿದ್ದೀವಮ್ಮ, ಧೈರ್ಯವಾಗಿ ಬಾ, ಧೈರ್ಯವಾಗಿ ಹೋಗು, ನಾವು ನಿಮ್ಮ ಕಾವಲಾಗಿ ನಿಮ್ಮ ಅಣ್ಣಂದಿರಾಗಿ ಇರ್ತೀವಿ ಅಂತ ಒಂದು ಭರವಸೆ ಕೊಡ್ತಾ ಇದ್ರು. ಆ ನಂಬಿಕೆನೇ ನನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಂದಿದೆ ಸರ್. ನಿಮ್ಮ ಆಟೋ ಫ್ರೆಂಡ್ಸ್ ಯಾರು? ಒಂದು 4 ಜನದ ಹೆಸರು ಹೇಳಿ ನೋಡೋಣ. ಒಬ್ರು ದಿಲೀಪ ಅಂತ ನನ್ನ ತಮ್ಮಂತಾನೆ ನಾನು ಹೇಳ್ಕೊಳ್ಳೋದು. ಗಿರೀಶ ಅಂತ, ಅವರು ಸೇಮ್ ಏಜ್, ಅವರು ಅಣ್ಣ ತಮ್ಮ ಅಂತಾನೆ. ಮತ್ತೆ ಸಲೀಮು ಅಂತ ಅಧ್ಯಕ್ಷರು ಆಟೋ ಇದ್ರದ್ದು. ಮತ್ತೆ ವಿನು, ಸಿದ್ದಾಪುರದಲ್ಲಿ ವಿನು ಅಣ್ಣ ಅಂತ ಇದ್ದಾರೆ, ಅವರು ಕೂಡ. ಇವರೆಲ್ಲರೂ ನನಗೆ ಏನೇ ಒಂದು ಸಮಸ್ಯೆ ಅಂದ್ರೂ ಎಲ್ಲ ತಕ್ಷಣ ಬರ್ತಾರೆ ಆಟೋದವರು. ಒಂದು ಟೈರ್ ಪಂಚರ್ ಆಯ್ತು ಅಂತ ಒಂದು ಕಾಲ್ ಮಾಡಿದ್ರು ಕೂಡ. ಮತ್ತೆ ಇನ್ನೊಂದು ಮುಖ್ಯವಾದ ವ್ಯಕ್ತಿ ಇದ್ದಾರೆ, ಅವರು ಶಶಿ ಅಂತ ಇಂಜಿನಿಯರ್ ಅಲ್ಲಿ ನನ್ನ ಒಂದ್ಸಲ ಕಾಪಾಡಿರುವಂತ ದೇವರವರು. ಹೌದಾ? ಹೌದು. ಏನಾಯ್ತು? ಎಸ್ಟೇಟ್ ಮಧ್ಯೆ ಮಳೆ, ತುಂಬಾ ಮಳೆ ಬರ್ತಾ ಇತ್ತು ಸರ್. ಅಲ್ಲಿ ಹೋಗಿ ಗಾಡಿ ನಿಂತು ಆಫ್ ಆಗೋಯ್ತು. ಸ್ಟಾರ್ಟ್ ಆಯ್ತಲ್ಲ, ಏನ್ ಮಾಡಿದ್ರು ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಸರ್. ಒಂದು ಆಪೋಸಿಟಿ ಆಟೋ ಬಂದಾಗ ನಾನು ಹೇಳಿದೆ, ಆಟೋ ಸ್ಟಾರ್ಟ್ ಆಯ್ತಲ್ಲ ಅಣ್ಣ, ಏನು ಮಾಡಬೇಕು ಗೊತ್ತಾಯ್ತಲ್ಲ ಅಂತ. ಅವ್ರು ಹೇಳಿದ್ರು, ನನಗೆ ಆಪೋಸಿಟಿ ನನ್ನ ಆಟೋ, ನನಗೆ ಗೊತ್ತಿಲ್ಲ ಅದು ರೆಡಿ ಮಾಡೋಕ್ಕೆ, ನಾನು ಬೇರೆಯವ್ರನ್ನ ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ ಅಂತ ಶಶಿ ಅನ್ನೋರಿಗೆ ಕಾಲ್ ಮಾಡಿದ್ರು. ಅವ್ರು 5 ನಿಮಿಷದಲ್ಲಿ ಬಂದು ತಲುಪಿ ಅವ್ರ ಗಾಡಿಯಿಂದ ಫೀಸನ್ನ ಕಿತ್ತು ನನ್ನ ಗಾಡಿಗೆ ಹಾಕಿ ಅವ್ರು ಹೆಂಗೆ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಮುಂದೆ ಕಳಿಸಿ ಅವ್ರು ಹಿಂದೆ ಬಂದು ನಾನು ಅವರಿಗೆ ಅಷ್ಟು ದೂರ ಬಂದಿದ್ದಾರೆ, 1 ಕಿಲೋಮೀಟರ್ ಗಂಟಾದ್ರೂ ಬಂದಿದ್ದಾರೆ. ಅವರಿಗೆ ಬಾಡಿಗೆ ಆದ್ರೂ ಕೊಡ್ಬೇಕಲ್ವಾ, ಗಾಡಿಗೆ ಡೀಸೆಲ್ ಉಯ್ಯೋದೇ ಬರಲ್ಲ. ಅವ್ರಿಗೆ ಬಾಡಿಗೆ ಕೊಡಕ್ಕೆ ಹೋದಾಗ ಕೂಡ ಅವರು ಸ್ವೀಕರಿಸಿಲ್ಲ, ಮತ್ತೆ ಆ ಫೀಸು ಕೂಡ ರಿಟರ್ನ್ ಮಾಡಿದಾಗೂ ಸ್ವೀಕರಿಸಿಲ್ಲ. ನನಗೆ ಈ ಮುಖ ಪರಿಚಯ ಮರ್ತೋಗಿತ್ತು ಅವ್ರದ್ದು. ನಾನು ಆ ಮಳೆಗೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ಲಿಲ್ಲ. ನಾನು ಈ ವಿಷಯನ ಅವ್ರನ್ನ ಕಂಡಾಗ ನಾನು ಇನ್ನೊಂದ್ಸಲ ಧನ್ಯವಾದ ಹೇಳ್ಬೇಕು ಅವ್ರಿಗೆ ಅಂತ ಹುಡುಕಾಡ್ತಾ ಇದ್ದೆ. ಯಾರು ಅಂತ ನನಗೆ ಮುಖ ಪರಿಚಯ ನೆನಪಾಯ್ತಾ ಇರ್ಲಿಲ್ಲ. ಹಂಗೇನೆ ನಾನು ಬಂದ್ಬಿಟ್ಟು ಗ್ಯಾರೇಜಲ್ಲಿ ಗಾಡಿನ ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಸ್ಟೋರಿನ ಅವ್ರ ಹತ್ರನೇ ಹೇಳ್ತಾ ಇದ್ದೀನಿ, ಆದ್ರೆ ಅವ್ರು ಕೂತ್ಕೊಂಡು ನೆಗಾಡ್ತಾ ಇದಾರೆ. ಅದು ಹಂಗಾಯ್ತಲ್ಲ, ಇದು ಹಿಂಗಾಯ್ತಲ್ಲ ಅಂತ ನನ್ನ ಕೇಳ್ತಾ ಇದ್ರು. ನಾನು ಹೇಳ್ದೆ, ಇದೆಲ್ಲ ನಿಮಗೆ ಹೆಂಗೆ ಗೊತ್ತು? ನನ್ಗೆ ಅವ್ರ ಮುಖ ಪರಿಚಯ ಇಲ್ಲ, ನನಗೆ ಯಾರು ನೆನಪೇ ಆಯ್ತಲ್ಲ, ಹೆಸರು ಕೂಡ ನನ್ ಕೇಳಿಲ್ಲ ಅರ್ಜೆಂಟಿಗೆ.
ಪಾಪ ಅವ್ರನ್ನ ನನಗೆ ಮರೆಯೋಕ್ಕಾಗಲ್ಲ ಅಂತ. ಅವಾಗ ಅವ್ರು ಹೇಳಿದ್ರು ನಾನೇ ಶಶಿ ಅಂತ, ನಾನೇ ಅಮ್ಮ ನಿನಗೆ ಫೀಸ್ ಕೊಟ್ಟಿದ್ದು ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಸರ್. ಈ ತರ ತುಂಬಾ ಜನ ಹೆಲ್ಪ್ ಮಾಡಿದಾರಲ್ಲ ನಿಮ್ಗೆ. ಹೌದು ಸರ್. ಒಂದ್ಸಲ ವಾಲ್ನೂರು ಕಡೆಯಿಂದ ಬರ್ತಾ ಇರೋದಕ್ಕೆ ಟೈರ್ ಬಹಳಷ್ಟು ಆಗ್ಬಿಡ್ತು. ತಕ್ಷಣ ನನಗೆ ನನ್ ಗಾಡಿ ಅಂದ್ರೆ ನನಗೆ ಒಂಥರ ದೇವ್ರ ಇದ್ದಂಗೆ ಸರ್. ಯಾಕೆಂದ್ರೆ ನನಗೆ ಇವತ್ತು ಗಂಟೆ ಕೈ ಕೊಟ್ಟಿಲ್ಲ. ಟೈರ್ ಬ್ಲಾಸ್ಟ್ ಆಯ್ತಂದ್ರೆ ಸಾಧಾರಣ ಗಾಡಿ ಅಪ್ಸೆಟ್ ಆಗುತ್ತೆ ಅಂತ ಡ್ರೈವರ್ಸ್ಗಳು ಹೇಳ್ತಾರೆ. ಆದ್ರೆ ನನ್ನ ಗಾಡಿ ಅಂತ ಸಮಸ್ಯೆನೂ ಕೊಟ್ಟಿಲ್ಲ ನನಗೆ. ಕರೆಕ್ಟಾಗಿ ನನಗೆ ಗೊತ್ತಾಗಿದೆ, ಸ್ಟಾಪ್ ಮಾಡಿದೆ. ಒಂದು ಮಸ್ತ ಗಾಡಿ ಹೋಯ್ತಾ ಇತ್ತು, ಅವರೆಲ್ಲ ತುಂಬಾ ಲೋಡ್ ಹಾಕೊಂಡು ಹೋಯ್ತಾ ಇದ್ದ ಗಾಡಿ. ತಕ್ಷಣ ಸೈಡ್ ಮಾಡಿದ್ರು. ಮಾಡಿ ಅಲ್ಲಿರುವಾಗ ಗಾಡಿಯಲ್ಲಿರುವಂಥ ಹುಡುಗರನ್ನೆಲ್ಲ ಕರ್ಕೊಂಬಂದು ಗಾಡಿ ಎತ್ತಿ ನನ್ನ ಅಲ್ಲಿ ಕೂತ್ಕೊಂಬ ಅಂತ ಹೇಳಿದ್ರು. ಟೈರ್ ಬಿಚ್ಚಿ ಸ್ಟೆಪ್ನಿ ಎಲ್ಲ ತೆಗೆದು ಗಾಡಿ ಟೈರ್ ಎಲ್ಲ ಹಾಕೊಟ್ಬಿಟ್ಟು ಅವ್ರು ಹೋದ್ರು ಸರ್. ಅಷ್ಟೊಂದು ಹೆಲ್ಪ್ ಮಾಡ್ತಾರೆ. ಅಂದ್ರೆ ಗಂಡಸರು ತುಂಬಾ ಹೆಲ್ಪ್ ಮಾಡ್ತಾರೆ, ಹೆಂಗಸರು ಸ್ವಲ್ಪ ನಮಗೆ ಇದಾಗಿರ್ತಾರೆ. ಹೌದು ಸರ್. ಏನಾಯ್ತು, ಹೆಂಗಸ್ರು ಏನ್ ಮಾಡಿದ್ರು ನಿಮ್ಗೆ? ಏನ್ ಮಾಡಿಲ್ಲ ಅಂದ್ರೆ ನಾವೊಂದು ಕೆಲ್ಸಕ್ಕೆ ಇಳಿಯೋತಿಗೆ ನಾವು ಅವರಿಗೆ ಧೈರ್ಯ ತುಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೇಳ್ಕೋಬಾರ್ದು. ಆದ್ರೆ ನನಗೆ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಗಂಡಸ್ರ ಮಧ್ಯೆ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವಾ, ನಿನಗೇನು ಅನ್ಸಲ್ವಾ ಅವ್ರ ಮಧ್ಯೆ? ಆದ್ರೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್, ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಗಂಡಸ್ರ ಮಧ್ಯೆ ನನಗೆ ಕೆಲಸ ಮಾಡಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಅವರು ಇರೋ ತರ ಕಾವಲು ನನಗೆ ಯಾರು ಇಲ್ಲ. ಯಾಕಂದ್ರೆ ಅಷ್ಟೊಂದು ಸೇಫ್ ಆಗಿ ನೋಡ್ಕೊಳ್ತಾರೆ. 6 ಗಂಟೆ ಆಯ್ತು ಅಂದ್ರೆ ಟೈಮ್ ತೋರಿಸ್ತಾರೆ ನನಗೆ, ನಿನ್ ಟೈಮ್ ಆಯ್ತು ಹೋಗಮ್ಮ ಮನೆಗೆ ಅಂತ. ಎಲ್ಲದಕ್ಕೊಂದು ಸೇಫ್ಟಿಯಾಗಿ ಇದ್ದೀನಿ ಅಂದ್ರೆ ಅವರೇ ಕಾರಣಸು. ನನಗೆ ಇದು ಬಿಟ್ರೆ ಬಸ್ ಓಡಿಸ್ಬೇಕು ಅಂತ ಆಸೆ. ಆದ್ರೆ ಅದಕ್ಕೆ ಓಡ್ಸೋಕೆ ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ಲ ಮುಂಚೆ, ನಮ್ದೇ ಸ್ವಂತವಾಗಿದ್ರೆ ನಮಗೆ ಧೈರ್ಯ ಜಾಸ್ತಿ ಇರುತ್ತೆ. ನಾನು ಎಲ್ಲರಿಗೆ ಧೈರ್ಯ ತುಂಬ್ತೀನಿ. ಹೆಂಗಸ್ರಿಗೆ ಒಂದು ಸ್ಕೂಟಿ ಕಲಿಬೇಕಾದ್ರೂ ಕೂಡ ನಾನು ಗಾಡಿ ನಿಲ್ಸಿ ಹೇಳ್ತೀನಿ, ಇನ್ನೊಬ್ರು ಕಳಿಸ್ತಾರೆ ಅನ್ನೋದಕ್ಕೋಸ್ಕರ ಕಲಿಬೇಡಿ. ನಾವು ಸತ್ರ ಸಾಯಿ ಬದುಕಿದ್ರೆ ಬದುಕು ಅಂತ ಕಲ್ತ್ ನೋಡಿ 2 ದಿನದಲ್ಲಿ ಕಲಿತೀರಾ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಆಗಿರೋ ಅನುಭವ ನಾನು ಅವರಿಗೆ ಹೇಳ್ತಾ ಇದ್ದೀನಿ. ನಿಮಗೆ ಬಸ್ ಓಡಿಸ್ಬೇಕು ಅಂತ ಆಸೆ ಇದೆ, ನಮ್ಗೆ ಟ್ರೈನ್ ಓಡಿಸ್ಬೇಕು ಅಂತ ಆಸೆ ಇದೆ. ಅವಾಗ್ಲಿಂದ ನಿಮ್ ಯಜಮಾನ್ರನ್ನ ನಾನು ಮೀಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟೊಂದು ಸಪೋರ್ಟ್ ಮಾಡಿರೋ ಆ ವ್ಯಕ್ತಿ ನಾನು ನೋಡ್ಬೇಕು, ಸ್ವಂತ ಮನೆ ನೋಡ್ಬೇಕು, ನಿಮ್ ಪರಿವಾರನ ಮಾತಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀನಿ ಸರ್, ಖಂಡಿತ. ಸುಜಾತ ಅವರಲ್ಲಿರುವಂತಹ ಮುಗ್ಧತೆ ಮತ್ತು ಬದುಕಬೇಕು ಅನ್ನೋ ಛಲ ನನಗೆ ಬಹಳ ಹಿಡಿಸ್ತು. ಹಲವಾರು ಕೆಲಸಗಳನ್ನ ಮಾಡಿ ಪೈಸಕ್ಕೆ ಪೈಸಾ ಸೇರಿಸಿ ತಮ್ಮ ಬದುಕನ್ನ ಕಟ್ಕೊಳ್ಳೋದ್ರ ಜೊತೆಗೆ ಒಂದು ಅದ್ಭುತವಾದ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ಆಟೋ ಓಡಿಸಿ ಜನರ ಮನಸ್ಸನ್ನ ಗೆಲ್ಲೋದಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಗೆದ್ದಿದ್ದಾರೆ. ಸುಜಾತ ಅವರು ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂದ್ರೆ ಅವ್ರ ಪರಿವಾರ, ಮುಖ್ಯವಾಗಿ ಅವ್ರ ಗಂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನ್ ಸರ್ ಇವ್ರು ಮಾಡ್ಬೇಡಿ ಅಂದ್ರೆ ಫಸ್ಟ್ ಮಾಡ್ತಾರಲ್ಲ ಸರ್ ಅವ್ರು ಯಾವಾಗ್ಲೂ. ನೀವು ಆಟೋ ಏನೋ ತೆಗೆಸ್ಕೊಟ್ರಿ, ಅವರು ಓಡ್ಸಕ್ ಶುರು ಮಾಡಿದ್ರು. ಬಟ್ ಒಂದು ಹೆಂಗ್ಸಾಗಿ ಈ ತರ ಬೆಟ್ಟ ಕಾಡು ಗುಡ್ಡ ಈ ಊರಲ್ಲಿ ಆಟೋ ಓಡಿಸೋದು ಅಂದ್ರೆ ಅದೇನ್ ಸುಲಭದ ಮಾತಲ್ಲ. ನಿಮ್ಗೆ ಅವಾಗ ಏನ್ ಅನ್ಸ್ತು? ನೀವ್ ಹೆಂಗ್ ಧೈರ್ಯ ಮಾಡಿದ್ರೆ? ಮತ್ತೆ ಜನ ಏನ್ ಹೇಳಿದ್ರು? ಜನಗಳದ್ದು ಕೊರತೆ ಬೇರೆ ಇದೆ, ಹೇಳ್ತೀನಿ. ಆದರೆ ನನಗೂ ಸ್ವಲ್ಪ ಭಯ ಇತ್ತು. ಸರಿ, ಈ ಕಾಡೊಳಗೆಲ್ಲ ಹೋಗಿ ಓಡಿಸ್ಬೇಕು ಅಂದ್ರೆ ನಮಗೇನೆ ಸ್ವಲ್ಪ ಕಷ್ಟ ಇದೆ. ಅಂತೂ ನಾನು ಹೇಳ್ದೆ, ಒಂದು 5 ಕಿಲೋಮೀಟರ್ ಒಳಗಡೆ ಮಾತ್ರ ಓಡಿಸು, ಜಾಸ್ತಿ ದೂರ ಹೋಗ್ಬೇಡ, ಹಂಗೆಲ್ಲ ಹೇಳ್ಕೊಟ್ಟೆ. ಅದನ್ನು ಮೀರಿ ಓಡಿಸಿದ್ರು. ಆಗ ನನಗೆ ಇನ್ನೂ ಇಂಟ್ರೆಸ್ಟ್ ಬಂತು. ನಾನು 5 ಕಿಲೋಮೀಟರ್ ಅಂದ್ರೆ ಅವ್ರು 15 ಕಿಲೋಮೀಟರ್ ಹೋಗ್ತಿದ್ರು. ಆಮೇಲೆ 15 ಕಿಲೋಮೀಟರ್ ಹೋಗಿ 30 ಕಿಲೋಮೀಟರ್ ಹೋದ್ರು. ಕುಶಾಲನಗರ 30 ಕಿಲೋಮೀಟರ್ ಹೋಗ್ತಿದ್ರು. ಮಡಿಕೇರಿ 35 ಕಿಲೋಮೀಟರ್ ಇದೆ. ಅಲ್ಲಿಗೆಲ್ಲ ಹೋಗಿ ಬರುವಾಗ ನನಗೆ ಇನ್ನೂ ತುಂಬಾ ಇಂಟ್ರೆಸ್ಟ್ ಆಗ್ಬಿಡ್ತು. ಪರವಾಗಿಲ್ಲ, ತುಂಬಾ ಓಡಿಸ್ತಾ ಇಲ್ಲ ಅಂತ. ಆಗ ಮಳೆಯಲ್ಲಿ ಮಾತ್ರ ಜಾಸ್ತಿ ಓಡಿಸ್ಬೇಡ, ಎಲ್ಲಾರು ಗಾಡಿ ಎಲ್ಲಾರು ಸಿಪ್ಪಾಗಿ ಎಲ್ಲಾರು ಗುಂಡಿಯಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟ ಆಗ್ತದೆ. ಎಲ್ಲಾ ಜಾಗದಲ್ಲೂ ಆಟೋದವ್ರು ಬಂದು ಹೆಲ್ಪ್ ಮಾಡಲ್ಲ. ಅಂತೂ ಸ್ವಲ್ಪ ಒಳ್ಳೆ ಜಾಗ ನೋಡ್ಕೊಂಡು ಓಡಿಸು ಅಂತ ಹೇಳ್ದೆ. ಆಗ ಸರಿ ಸರಿ ಅಂತ ಹೇಳ್ಕೊಂಡು ಹೋಗೋದು. ಆದ್ರೆ ಸಿಕ್ಕಿದ ಜಾಗಕ್ಕೆಲ್ಲ ಹೋಗಿ ಬರ್ತಾರೆ. ಅಲ್ಲ, ಏನಕ್ಕೆ ಯಾವಾಗ್ಲೂ ಇವ್ರು ಈ ಕೆಲಸ ಮಾಡ್ಬೇಕು, ಇವ್ರು ಈ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಹಾಕ್ತಾರಲ್ಲ, ಏನ್ ಹೇಳ್ತೀರಾ ನೀವು? ಅವ್ರವ್ರಿಗೆ ಒಂದು ನಾನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಸರ್, ದುಡಿಯುವಂತ ಕೆಲಸ ಯಾವ್ದಾದ್ರೂ ಧೈರ್ಯವಾಗಿ ಮಾಡ್ಬೋದು. ಕದ್ದು ತಿನ್ನೋದು, ಕಳ್ತನ ಮಾಡೋದು, ಮತ್ತೆ ಒಬ್ರನ್ನ ಲೂಟಿ ಮಾಡಿ ತಿನ್ನೋಂತ ಕೆಲಸ ಮಾಡಬಾರ್ದು. ದುಡಿಯುವಂತ ಕೆಲಸ ಅದು ಗಂಡಸ್ರದೇ ಆಗಿರ್ಲಿ ಹೆಂಗಸ್ರದೇ ಆಗ್ಲಿ, ನಾವು ದುಡ್ದು ತಿಂತೀವಿ ಅಂದ್ರೆ ಯಾವ ಕೆಲಸ ಆದ್ರೂ ಧೈರ್ಯ. ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಚುಚ್ಚು ಮಾತು ಹೇಳ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಆಟೋ ಓಡಿಸೋದಾಯ್ತು. ಆಟೋ ಓಡಿಸಾದ್ಮೇಲೆ ಗ್ರಾಮ ಪಂಚಾಯತಿ ಮೆಂಬರ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆದ್ಬಿಟ್ರು ಬೇರೆ. ಆ ಸ್ಟೋರಿ ಹೇಳಿ ಮೇಡಮ್ ಒಂಚೂರು ನಮ್ಗೆ. ನನಗೆ ಅಂದ್ರೆ ಸರ್, ಗ್ರಾಮ ಪಂಚಾಯತಿ ಸದಸ್ಯಳಾಗ್ಬೇಕು ಅಂದ್ರೆ ಜನರು ಸೇವೆ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಏನೇನು ಸೌಲಭ್ಯಗಳು ಅದೆಲ್ಲ ತಿಳ್ಕೋಬೇಕು. ನಾನು ಜನರಿಗೆ ನನ್ನ ಕಡೆಯಿಂದ ಯಾವ ತರ ಸೇವೆ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದು ನನಗೆ ತುಂಬಾ ಇಷ್ಟ ಆಗುವಂತ ವಿಷಯ ಏನಂದ್ರೆ, ನನಗೆ
ಈ ವಯಸ್ಸಾದವ್ರನ್ನ ತುಂಬಾ ಅವ್ರ ಸೇವೆ ಮಾಡೋದು ಇಷ್ಟಪಡ್ತೀನಿ. ಮತ್ತೆ ಹುಷಾರಿಲ್ಲದಿರೋರು ಸೇವೆ ಮಾಡಕ್ಕೆ ಇಷ್ಟಪಡ್ತೀನಿ. ಹಂಗೆ ತುಂಬಾ ನಮ್ಮ ಗ್ರಾಮದಲ್ಲಿ ಬಡತನ ಜಾಸ್ತಿ, ಸೌಲಭ್ಯಗಳು ಏನು ಸಿಗ್ತಾ ಇರ್ಲಿಲ್ಲ, ನಮಗೇನೆ ಸಿಕ್ಕಿಲ್ಲ. ನಾನು ಅಷ್ಟು ಬಡತನದಲ್ಲಿ ಇರೋತಿಗೂ ಕೂಡ ನಮಗೆ ಪಂಚಾಯತಿಯಿಂದ ಏನು ಅದ್ರಲ್ಲಿ ಏನಿದೆ ಏನು ತಿಳ್ಕೊಬೇಕು ಅನ್ನೋ ಒಂದು ಉತ್ಸಾಹದಿಂದ ಒಂದು ಇದಕ್ಕೆ ಇಳಿದೆ. ಸದಸ್ಯಗಳಾಗ್ಬೇಕು ಅನ್ನೋ ಇದರಿಂದ ನಿಂತು ಎಲೆಕ್ಷನಿಗೆ ನಿಂತು ಒಳ್ಳೆ ಲೀಡಿಂಗ್ ಅಲ್ಲೇ ಗೆದ್ದೆ. ವಾರೇ ವಾ. ನಿಮ್ ಆಪೋಸಿಟ್ಗೂ ನಿಮ್ಗೆ ಡಬಲ್ ವೋಟ್ಸಾ? ಹೌದು, ಅವ್ರಿಗೆ 190, ನನಗೆ 365 ಓಟು ಸಿಕ್ಕಿತ್ತು. ವಾರೇ ವಾ. ಅದ್ರಲ್ಲಿ ನಿಂತು ಗೆದ್ದು ಗ್ರಾಮದಲ್ಲಿ ನನ್ ದೇವರಿಗೆ ಮೆಚ್ಚುವಂಗೆ, ನನ್ ಮನ್ಸಾಕ್ಷಿ ಮೆಚ್ಚುವಂಗೆ ನಾನು ಒಳ್ಳೆ ಕೆಲಸನೇ ಮಾಡಿದೀನಿ. ಏನೇನ್ ಕೆಲಸ ಮಾಡಿದ್ರಿ ಇವಾಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆದ್ಮೇಲೆ? ಮೆಂಬರ್ ಆದ್ಮೇಲೆ ಒಂದು 100 ಮೇಲೆ ಪೆನ್ಷನ್ ಮಾಡಿದ್ದೀನಿ. 65 ವರ್ಷ ವಿಧವೆಯರಿಗೆ. ಮತ್ತೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಪೆನ್ಷನ್ ಮಾಡಿದ್ದೀನಿ. ಮತ್ತೆ ರೇಷನ್ ಕಾರ್ಡ್ನು ಅಷ್ಟೇ ಒಂದು 150 ಗಂಟೆ ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀನಿ. ಮತ್ತೆ ಅವಳಿ ಗುಂಡಿ ಶೌಚಾಲಯ ಅಂತ ಬರುತ್ತೆ, ಅದೊಂದು 24 ಮಾಡಿದೀನಿ. ಆಮೇಲೆ ಇಂಗು ಗುಂಡಿ ಅಂತ ಬರುತ್ತೆ, ಅಂದ್ರೆ ಬಚ್ಚಲು ಮನೆ ನೀರು ಎಲ್ಲ ಹೋಗಕ್ಕೆ ಅಂತ ಇರೋ ಅದೊಂದು 104 ಮಾಡಿದೀವಿ. ಇಷ್ಟು ಕೆಲಸ. ಮತ್ತೆ ಕಾಂಕ್ರೀಟ್ ಚರಂಡಿ, ರಸ್ತೆ, ಸೋಲಿಂಗ್ ಹಾಕೋದು ಇಂಥದ್ದು ಒಂದು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ಇಷ್ಟು ಕೆಲಸ ಮಾಡಿದೀವಿ. ಏನ್ ಸರ್ ಇನ್ನು ಏನ್ ಮಾಡಿದಾರೆ ಹೇಳಿ ನಿಮ್ ಮಿಸ್ಸಸ್? ಇನ್ನು ಸುಮಾರು ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಅಂಗನವಾಡಿಗೆಲ್ಲ ಏನಾದ್ರು ಹೆಲ್ಪ್ ಯಾಕಂದ್ರೆ ಮಾಡ್ತಾರೆ, ಅವ್ರು ಸ್ವಂತ ದುಡ್ಡಲ್ಲೇ ಮಾಡಿಕೊಡ್ತಾರೆ. ಮತ್ತೆ ಯಾರಿಗಾರ ಎಮರ್ಜೆನ್ಸಿಗೆ ಏನಾರು ತೊಂದರೆ ಆದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ಬೀದಿ ಲೈಟು, ನೀರಿಲ್ಲ ಅಂದ್ರೆ ತಕ್ಷಣ ಫೋನ್ ಮಾಡ್ತಾರೆ, ನಂಬರ್ಗೆ ಫೋನ್ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ. ಅದರಲ್ಲಿ ಬೇಗ ಟಾರ್ಚರ್ ಅಂತಲ್ಲ ಸರ್, ನಾವು ಅವ್ರು ಆಯ್ಕೆ ಮಾಡಿರೋದೇ ನಮ್ಮನ್ನ ಅದಕ್ಕೆ ಅಲ್ವಾ, ಅವ್ರ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ನಂಬಿಕೆಯಿಂದ ಓಟ್ ಹಾಕಿ ಗೆಲ್ಸಿರ್ತಾರೆ. ನಮಗೆ ಅದು ಟಾರ್ಚರ್ ಅಂತ ಅನ್ಕೊಳ್ಬೇಕಾಗಲ್ಲ, ಯಾಕಂದ್ರೆ ಅದು ಅವ್ರು ನಮ್ಮನ್ನ ಒಂದು ನಂಬಿಕೆಯಿಂದ ಇಟ್ಟಾಗ ಆ ನಂಬಿಕೆನ ನಾವು ಉಳಿಸ್ಕೊಳ್ಳೇಬೇಕು. ಇಲ್ಲಾಂದ್ರೆ ಅವರು ಆಯ್ಕೆ ಮಾಡೋ ಅವಶ್ಯಕತೆನೇ ಇಲ್ಲ. ಅವರಿಗೊಂದು ಸಮಸ್ಯೆ ಬಂದಾಗ ಹೇಳ್ಕೊಳಕ್ಕೆ ಅಂತಾನೆ ಜನಪ್ರತಿನಿಧಿಗಳು ಇರೋದು. ಅದನ್ನೇ ನಾವು ಸಾಲ್ವ್ ಮಾಡಿಲ್ಲ ಅಂದ್ರೆ ನಮ್ಮ ಈ ಜನಪ್ರತಿನಿಧಿಗಳಿಗೆ ಒಂದು ಅರ್ಥ ಇರಲ್ಲ. ಸೂಪರ್ ಮೇಡಮ್. ಸರ್ ಕುಮಾರ್ ಸರ್ ಹೇಳಿ ಸರ್. ಏನ್ ನಿಮ್ ಮಿಸ್ಸಸ್ ಏನೇನೋ ಕೆಲಸ ಮಾಡಿದಾರೆ. ಹೌದು, ಇವ್ರು ಹೇಳಿದ್ರು ತುಂಬಾ ಕಷ್ಟಪಟ್ಟು ವಡೆ ಬೋಂಡ ಬಜ್ಜಿ ಮಾಡಿದೀವಿ, ಹೋಮ್ ಸ್ಟೇ ನಲ್ಲಿ ಕೆಲಸ ಮಾಡಿದೀವಿ, ನೀವು ಗಾರೆ ಕೆಲಸ ಮಾಡಿದೀರಾ ಅಂತ ಹೇಳಿದ್ರು. ಅಲ್ಲಿಂದ ಬೆಳೆದ್ ಬಂದವ್ರು ನೀವು. ನಿಮ್ ತರ ಬೆಳೆದು ಬದುಕ್ಬೇಕು ಅನ್ನೋರ್ಗೆ ನೀವ್ ಏನ್ ಮಾತು ಹೇಳ್ತೀರಾ ಸರ್? ನಾವೇನ್ ಹೇಳೋದಂದ್ರೆ, ಒಬ್ಬರನ್ನ ಬದುಕಬೇಡ ಅಂತ ನಾವು ಹೇಳಲ್ಲ ಸರ್. ನಮ್ಮನ್ನ ನೋಡಿ ನೀವು ಬದುಕಿ, ಇಲ್ಲಾಂದ್ರೆ ನಮಗಿಂತ ಚೆನ್ನಾಗಿ ಬದುಕಿ, ಹಂಗೆ ಅಂತ ಹೇಳ್ತೀವಿ. ನನ್ನ ಹತ್ರ 10-15 ಜನ ಕೆಲಸಕ್ಕಿದ್ದಾರೆ ಅಂತೂ ಅವ್ರನ್ನ ಕರ್ಕೊಂಡೋಗಿ ನಾನು ಎಲ್ಲರಿಗೂ ಬುದ್ಧಿ ಅಂತ ಹೇಳ್ತೀನಿ. ಕುಡಿಬೇಡಿ, ಸಿಗರೇಟ್ ಎಳಿಬೇಡಿ, ದುಡ್ಡನ್ನ ಉಳಿಸಿ. 100 ರೂಪಾಯಿಗೆ ದುಡಿದ್ರೆ 90 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿ ಉಳಿಸಿ ಅಂತ ಹೇಳ್ತೀನಿ. ನಾನು ಹಾಳು ಮಾಡಿ ಅಂತ ನಾನು ಹೇಳಲ್ಲ. ಹಾಗಾನೆ ನನ್ನಂಗೆ ನೀವು ಬರ್ಲಿಕ್ಕೆ ಆಗ್ತದೆ ಅಂತ ಹೇಳ್ತೀನಿ. ಅವರೆಲ್ಲ ಹಾಳು ಮಾಡ್ತಾರೆ, ಅಂತೂ ಹಾಳು ಮಾಡಕ್ಕೆ ಬಿಡಲ್ಲ. ನನಗಿಂತ ಚೆನ್ನಾಗಿ ಆಗ್ಬೇಕು ಅಂತ ನಾನು ಅನ್ಸ್ಕೊಳ್ತೀನಿ. ನಾನು ಅಷ್ಟೇ ಜಾಲಿ ಮನ್ಸಲ್ಲ. ನಾನು 6 ವಯಸ್ಸಿಂದ ದುಡಿಯೋಕೆ ಶುರು ಮಾಡಿದ್ದೀನಿ ಸರ್. 6 ವಯಸ್ಸಿಂದ ಇಲ್ಲಿ ಗಂಟ ನಾನು ಜಾಲಿ ಅಂತೂ ಇಲ್ಲ ನನಗೆ. ಎಲ್ಲಾರ ಜೊತೆ ಸೇರ್ತೀನಿ, ಮಾಡ್ತೀನಿ, ಅದ್ರ ಜಾಲಿ ಮಾಡಕ್ಕೆ ಹೋಗಲ್ಲ. ಏನಕ್ಕೆ ಯಾರು ಹೋಗ್ತೀನಿ, ಟೌನ್ಗೆ ಹೋಗೋದು ಕಷ್ಟ. ನಾನು ಕೆಲಸ ಬಿಟ್ಟರೆ ಟೌನೇ ಸಿಕ್ಕೋದು ನನಗೆ. ಕೆಲಸ ಬಿಟ್ಟರೆ ಡೆಂಟಿಗೆ ಮನೆಗೆ ಬರ್ತೀನಿ, ಮನೇಲಿ ಇರ್ತೀನಿ, ಎಲ್ಲೂ ಹೊರಗಡೆ ಹೋಗಲ್ಲ. ಅವಶ್ಯ ಇದ್ದರೆ ಮಾತ್ರ ಹೋಗ್ತೀನಿ, ಇಲ್ಲಾರ ಇಲ್ಲ. ಎಲ್ಲರೂ ಹಂಗೆಲ್ಲ ಕೆಲಸ ಬಿಟ್ಟರೆ ಹೋಗಿ ಒಂದು ಜಂಕ್ಷನ್ಲಿ ಕೂತ್ಕೊಂಡು 25 ಮಾತಾಡ್ತಾರೆ, ಅದು ಇದು ಮಾತಾಡ್ತಾರೆ. ಆ ಥರ ನಾನೇನಿಲ್ಲ. ನಾನು ಕೆಲಸ ಆಯ್ತು ಮನೆ ಆಯ್ತು, ಕೆಲಸ ಆಯ್ತು ಮನೆ ಆಯ್ತು, ಇಷ್ಟೇ. ಮೇಡಮ್ ನೀವೇನ್ ಹೇಳ್ತೀರಾ, ಕಷ್ಟಪಟ್ಟು ಹೇಗ್ ಮೇಲ್ ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಲೈಫಲ್ಲಿ? ಸರ್, ಕಷ್ಟ ಬಂದಾಗ ಗಂಜಿನೇ ಬಿರಿಯಾನಿ ಅಂತ ಹೇಳ್ಕೊಂಡು ತಿಂದ್ರು ನಮ್ಮ ಹೊಟ್ಟೆ ಸಿಗಿ ಯಾವುದು ಅಂತ ಕೇಳಲ್ಲ. ನಾವು ಫಸ್ಟ್ ನಮ್ ಬಡತನ ಇದ್ದಾಗ ಕೆಟ್ಟ ಹಣ್ಣೆಲ್ಲ ಅಳಸೋಗಿ ಸ್ಮೆಲ್ ಬರ್ತಾ ಇತ್ತು. ನಾವು ಅದನ್ನು ಕೂಡ ತಿನ್ನಕ್ಕೆ ಆಸೆ ಪಡ್ತಾ ಇದ್ವಿ. ಅದು ನಮಗೆ ಕೊಟ್ಟಿದ್ರೆ ಆಯ್ತಾಯ್ತು, ನಾಯಿಗಳಿಗೆಲ್ಲ ಹಾಕೋತಿಗೆ ಪಕ್ಕದ ಮನೇಲಿ ನಮಗೆ ಕೊಟ್ಟಿದ್ರು ಒಂದೊತ್ತು ಊಟ ಆದ್ರೆ ಆಯ್ತಾಯ್ತಲ್ಲ ಅಂತ ಆಸೆ ಪಡ್ತಾ ಇದ್ವಿ. ನಾವು ಹಳೆ ದಿನಗಳನ್ನ ಮರ್ತ್ರೆ ನಮಗೆ ಸುಖ ಯಾವತ್ತೂ ಶಾಶ್ವತ ಸಿಗಲ್ಲ. ಯಾವತ್ತೂ ಹಳೇದನ್ನ ನಾವು ಮರ್ಯಾದೆ ಜೀವನ ಸಾಗಿಸಿದ್ರೆ ಕಷ್ಟನೂ ಬರ್ಬೇಕು ಸರ್. ಕಷ್ಟ ಬಂದಿಲ್ಲ ಅಂದ್ರೆ ನಾವು ದೇವ್ರನ್ನ ಮರ್ತು ಬಿಡ್ತೀವಿ. ಸುಖದಲ್ಲೇ ಇದ್ರೆ ದೇವ್ರನ್ನ ನೆನ್ಸ್ಕೊಳ್ಳೋದೇ ಇಲ್ಲ. ಕಷ್ಟ ದೇವ್ರ ಮಧ್ಯದಲ್ಲಿ ಕೊಡೋದು ದೇವ್ರನ್ನ ನೆನ್ಸ್ಕೋಬೇಕಲ್ವಾ ನಾವು. ಮತ್ತೆ ಕಷ್ಟ ಬಂದ್ರು ಕಷ್ಟದಲ್ಲಿಯೂ ಒಂದು ಸುಖ ಇರುತ್ತೆ ಸರ್. ಆರೋಗ್ಯ ಚೆನ್ನಾಗಿದ್ರೆ ಎಷ್ಟೇ ಕಷ್ಟ ಬಂದ್ರು ಅದನ್ನ ಫೇಸ್ ಮಾಡಿ ಬದುಕುವಂತ ಧೈರ್ಯ ಎಲ್ಲರಿಗೂ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ನಿಮ್ ಮೇಡಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ರೆ ಏನ್ ಮಾಡ್ತಾರ ಅವರು? ಏನ್ ಮಾಡಲ್ಲ, ನಾವು ಸೈಲೆಂಟ್ ಆಗ್ಬಿಡ್ತೀವಿ. ನಾವು ಅಷ್ಟೇ ಹಂಗೆ. ನಿಮ್ಮೂರಲ್ಲಿ ತುಂಬಾ ಚೆನ್ನಾಗಿರೋ
ಟೂರಿಸ್ಟ್ ಸ್ಪಾಟ್ಗಳಿದೆ, ಸೀನರಿಗಳಿದೆ, ತೋರಿಸ್ತೀನಿ ಅಂತ ಹೇಳಿದ್ರಿ. ಹಿಂಗೆ ಅರಟೆ ಹೊಡಿಸ್ತಾ ಇರ್ತೀರಾ, ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಯ್ತೀವಿ ಸರ್. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ಕುಮಾರಣ್ಣ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಇನ್ನೂ ನಮ್ಗೂ ಏನಾದ್ರು ದುಡಿಬೇಕು ಮಾಡ್ಬೇಕು ಅಂತ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ದುಡಿದಷ್ಟು ಒಳ್ಳೇದು ಸರ್ ಅಲ್ವಾ? ಸುಮ್ನೆ ಕೂತ್ಕೊಂಡು ಅವ್ರ ಜೊತೆ ಅರಟೆ ಹೊಡೆದು ಮಾತಾಡೋ ಬಂದು ಸುಮ್ನೆ ಕೆಲಸ ಮಾಡಿದ್ರೆ ಅಮೇಝಿಂಗ್ ಅಲ್ವಾ? ಬನ್ನಿ ಒಂದ್ ರೌಂಡ್ ಹೊಡಿತೀವಿ ನಾವು ಅವರು, ಹಂಗೆ ಒಂಚೂರು ಕೂರ್ಗ್ ನೋಡ್ಕೊಂಡು ಬರೋಣ. ಮೇಡಮ್, ಒಂದಿಷ್ಟು ಜನರಲ್ ನಾಲೆಜ್ ಪ್ರಶ್ನೆ ಕೇಳೋಣ ನಿಮ್ಗೆ ಅಂತ. ಓಕೆ ಸರ್. ಹಾ? ಓಕೆ ಉತ್ತರ ಕೊಡ್ತೀರಾ? ಕೊಡ್ತೀನಿ ಸರ್. ನೋಡೋಣ ಎಷ್ಟು ಉತ್ತರ ಕೊಡ್ತಾರೆ ಅಂತ. ನನಗೆ ಕಾಫಿ ಬಗ್ಗೆ ತಿಳ್ಕೊಬೇಕು ಅಂತ. ನೀವು ಚಿಕ್ಕ ವಯಸ್ಸಿಂದ ತೋಟದಲ್ಲೇ ಬೆಳೆದವರು, ಹೌದು ಸರ್. ತೋಟದಲ್ಲಿ ಕೆಲಸ ಕೂಡ ಮಾಡಿದೀರಾ. ಸೊ ಒಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ ಕಾಫಿ ಬಗ್ಗೆ, ಓಕೆನಾ? ಒಂದು ಕಾಫಿ ಗಿಡಕ್ಕೆ ಎಷ್ಟು ವರ್ಷ ಆಯಸ್ಸು? 85 ವರ್ಷ ಸರ್. 80 ತಪ್ಪಿದ್ರೆ 85 ಅಂದ್ರೆ ಮನುಷ್ಯನಷ್ಟು ಆಯಸ್ಸು ಅಂತ ಹೇಳಿ. ಆಯ್ತು. ಹೌದು ಸರ್. ಕ್ಯಾ ಬಾತ್ ಹೈ. ಕಾಫಿನಲ್ಲಿ ಎಷ್ಟು ಜಾತಿಗಳಿದೆ ಮೇಡಮ್? 2 ಸರ್. ಅರಬಿ, ರೋಬಸ್ಟೋ ಅಂತ ಸರ್. ಅರಬಿಕಾ, ರೋಬಸ್ಟಾ. ಬಟ್ ಒಂದು ಎಕರೆಗೆ ಅರಬಿಕಾ ಎಷ್ಟು ಗಿಡ ಹಾಕ್ಬೋದು, ಕಾಫಿ ಎಷ್ಟು ಗಿಡ ಹಾಕ್ಬೋದು? ರೋಬಸ್ಟ್ ಬಂದ್ಬಿಟ್ಟು 450 ಗಿಡ ಹಾಕ್ತಾರೆ. ಅರಬಿ ಒಂದು 900 ಹಾಕ್ತಾರೆ. ಡಬಲ್ ಹಾಕ್ಬೋದು. ಅದು ಅಂದ್ರೆ ದೊಡ್ಡ ಗಿಡದಾಗಿ ಬೆಳೆಯುತ್ತೆ, ಜಾಗ ಸಾಕಾಗಲ್ಲ. ಮರ ತರ ಆಕ್ಚುಲಿ. ಅಂದ್ರೆ ಅಗಲ ಜಾಸ್ತಿ ಬೇಕು. ಅರಬಿ ಬಂದು ಚಿಕ್ಕದಾಗೆ ಇರುತ್ತೆ, ಹತ್ರ ನಡ್ಕೊಂಡು ಹೋಗ್ಬೋದು. ರೋಬಸ್ಟ್ ಸ್ವಲ್ಪ ದೂರ ನಡ್ತಾರೆ. ವೆರಿ ನೈಸ್. ಇವಾಗ ನಮ್ ದೇಶದಲ್ಲಿ ಎಲ್ಲೆಲ್ಲಿ ಕಾಫಿ ಬೆಳಿತಾರೆ ಹೇಳಿ ನೋಡೋಣ. ಚಿಕ್ಕಮಂಗ್ಳೂರು, ಹಾ. ಕೊಡಗು, ಹಾ. ಆಮೇಲೆ ಕೇರಳ, ಅಷ್ಟಿಲ್ಲ, ಅದು ಸ್ವಲ್ಪ ಕಡಿಮೆನೆ. ತಮಿಳ್ನಾಡು, ಅಲ್ಲಿನೂ ಸ್ವಲ್ಪ ಕಡಿಮೆನೆ. ಅತಿ ಹೆಚ್ಚು ಹೌದು, ಆದ್ರೆ ಅತಿ ಹೆಚ್ಚು ಚಿಕ್ಕಮಂಗ್ಳೂರು, ಕೊಡಗಲ್ಲಿ. ಕಾಫಿ ಅಂತ ಇದ್ದಂಗೆನೆ ನಿಮ್ಗೇನ್ ಜ್ಞಾಪಕಕ್ಕೆ ಬರುತ್ತೆ? ನಮಗೆ ಒಂದು ತಲೆನೋವು ಬಂದ್ರು ಕೂಡ ಮೊದಲು ನಾವು ಕಾಫಿ ಕುಡ್ದಾಗ ನಮ್ ತಲೆನೋವು ಎಲ್ಲಿ ಮಾಯ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದೇ ಒಂದು ನೆನಪು ಬರೋದು. ಹೌದಾ? ತಲೆನೋವು ಅಂದ್ರೆ ಕಾಫಿ. ಅದು ಕುಡ್ದಿದ ತಕ್ಷಣ ನಮ್ಗೆ ತಲೆನೋವು ಒಂದು ಟ್ಯಾಬ್ಲೆಟ್ ಕುಡ್ದ ಪವರ್ ಇರುತ್ತೆ. ಓಕೆ, ಕಾಫಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇವಾಗ ನೀವು ಗ್ರಾಮ ಪಂಚಾಯತಿ ಮೆಂಬರು ನೀವು. ನಿಮ್ಮ ಈ ಗ್ರಾಮ ಪಂಚಾಯತಿಲಿ ಇರುವಂತಹ ಏನ್ ಹೇಳ್ತೀರಾ, ಅವ್ರಿಗಿರುವಂತಹ ಪವರ್ಗಳೇನು ಅದನ್ನ ತಿಳ್ಕೊಬೇಕು ಅಂತ. ಯಾಕಂದ್ರೆ ನಮ್ಮ ಊರಲ್ಲೆಲ್ಲ ಕಾರ್ಪೊರೇಟರ್ ಇರ್ತಾರೆ, ಸಿಟಿಲಿ ಇವ್ರು ಇರ್ತಾರೆ. ಇಲ್ಲಿ ನೀವೊಂದು ಗ್ರಾಮನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನಿಮ್ ಕೈಯಲ್ಲಿ ಏನೇನ್ ಸಾಧ್ಯ ಇದೆ? ನಮ್ ಕೈಯಲ್ಲಿ ಮೊದಲನೇದಾಗಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನ ಜನರಿಗೆ ಮುಟ್ಸುವಂಥದ್ದು ಯಾಕೆ ತಲುಪಿಲ್ಲ ಅನ್ನೋದನ್ನ ನೋಡ್ಕೋಬಹುದು. ಮತ್ತೆ ಪವರ್ ಅಂದ್ರೆ ನಮಗೆ ಏನು ಸಿಗ್ಲಿಲ್ವ ಅಂದ್ರೂ ನಾವು ಹೋರಾಡಿ ಪಡೆಯುವಷ್ಟು ಪವರು ನಮಗಿರುತ್ತೆ. ಹೌದು. ಇವಾಗ ಉದಾಹರಣೆಗೆ ಒಂದು ರಸ್ತೆ ಬೇಕು, ನಮಗೆ ಕೊಟ್ಟಿಲ್ಲ ಅಂದ್ರೂ ನಾವು ಹೋರಾಡ್ತೀವಿ, ನಮಗೆ ಬೇಕೇ ಬೇಕು ಅಂತ. ಅದ್ರಿಂದ ನಮ್ ಟಾರ್ಚರ್, ನಮಗೆ ಆ ಪವರ್ ಇರುತ್ತೆ. ಟಾರ್ಚರ್ ತಡಿಯಕ್ಕಾಗದೆ ಕೊಟ್ಬಿಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವಾಗ ಯಾರಿಗಾದ್ರೂ ಪೆನ್ಷನ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಚರಂಡಿಗಳಾಗಿರ್ಬೋದು, ಇಂಥ ಸಮಸ್ಯೆಗಳು ಏನಾದ್ರೆ ಇದ್ರೆ ನಾವು ಅದನ್ನ ಮಾಡ್ಕೊಡ್ಬೋದು. ಅಷ್ಟರ ಮಟ್ಟಿಗೆ ಪವರ್ ಇದೆ. ನಾನು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವ್ ಎಷ್ಟು ಭಾಷೆ ಮಾತಾಡ್ತೀರಾ ನೀವು? ಯಾವ ಭಾಷೆ ಮಾತಾಡ್ತೀರಾ ಹೇಳಿ? ಕನ್ನಡ, ತಮಿಳು, ತುಳು, ಮಲಯಾಳಂ, ಇಷ್ಟೇ. ಎರೂರು ಭಾಷೆ ಅರ್ಥ ಆಗುತ್ತೆ, ತಕ್ಕ ಮಟ್ಟಿಗೆ ಮಾತಾಡ್ತೀನಿ ಅಷ್ಟೇ, ಫುಲ್ ಬರಲ್ಲ. ಹೆರೂರ್ ಅಂದ್ರೆ ಒಂದು ಜನಾಂಗ ಇಲ್ಲಿ, ಅವರು ಒಂದ್ ಟ್ರೈಬ್ ಅಂತಾರಲ್ಲ ಆ ತರ. ಸೊ ಅವ್ರ ಭಾಷೆನೂ ಇವರು ತಕ್ಕ ಮಟ್ಟಕ್ಕೆ ಮಾತಾಡ್ತಾರಂತೆ. ಈ ತರ 4 ಭಾಷೆ ಮಾತಾಡೇನ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದು? 340 ವೋಟ್ ಹಾಕ್ಸ್ಕೊಂಡಿದ್ದು? 365. ಅಬ್ಬಾ. ಕಾಫಿ ಬಿಟ್ಟು ಕೊಡಗಲ್ಲಿ ಇನ್ಯಾವ ಬೆಳೆ ಫೇಮಸ್? ಕಾಫಿ ಬಿಟ್ಟು ಶುಂಠಿ ಮಾಡ್ತಾರೆ ಊರಲ್ಲಿ. ಮತ್ತೆ ಒಣಮೆಣಸು, ಒಣಮೆಣಸು, ಇದು ಒಳ್ಳೆಮೆಣಸು, ಪೆಪ್ಪರು, ಅದು ಕೂಡ ಮಾಡ್ತಾರೆ. ಅದು ಬಿಟ್ರೆ ಇನ್ನು ಕಾಫಿ ಗಿಡದ ಮಧ್ಯದಲ್ಲಿ ಎಲ್ಲ ಬಟ್ರು ಫ್ರೂಟ್ಸ್ಗಳು. ಬಟರ್ ಫ್ರೂಟ್ ಅಲ್ಲ, ನನ್ನ ಫೇವರೇಟ್ ಬಟರ್ ಫ್ರೂಟ್. ಅದು ಕೂಡ ಇರ್ತವೆ. ಮತ್ತೆ ಅದ್ರ ಮಧ್ಯದಲ್ಲಿ ಸಪೋಟ, ಸೀಬೆ ಹಣ್ಣು, ಇಂಥವೆಲ್ಲ ಮಧ್ಯಕ್ಕೆ ಹಾಕಿರ್ತಾರೆ. ಕೋತಿಗೆ ಒಂದು ಫೇವರೇಟ್ ಇದೆಯಲ್ಲ, ಅದ್ಯಾವ್ದು ಹೇಳಿ? ಪಪ್ಪಾಯ. ಅಲ್ಲ, ಸೀಬೆಕಾಯಿ ಅಲ್ಲ. ಇಂಪಾರ್ಟೆಂಟ್ ಬೆಳೆ ಬಿಟ್ಬಿಟ್ಟಿದ್ದೀರಾ ನೀವು. ಅಲ್ಲ,
ಏಲಕ್ಕಿ. ಹೌದು ಸರ್, ಖಂಡಿತ ಏಲಕ್ಕಿ ಒಂದಿರುತ್ತೆ ಸರ್. ಕೋತಿ ಅಂತೂ ಏಲಕ್ಕಿ ಎಲ್ಲಿ ಕಂಡ್ರು ಬಿಡಲ್ಲ. ಇನ್ಫ್ಯಾಕ್ಟ್ ತುಂಬಾ ಜನ ಚಿಕ್ಕಮಂಗ್ಳೂರ್ ಕಡೆ ಹೇಳ್ತಾರೆ 20-25% ಬೆಳೆನ ಕೋತಿನೇ ತಿಂದು ಮುಗಿಸ್ಬಿಟ್ಟಿರುತ್ತೆ ಅಂತ. ಹೌದಾ ಮೇಡಮ್? ಹೌದು ಸರ್, ಕಾಫಿ ಕೂಡ ಅಷ್ಟೇ ಸರ್, ಕೋತಿಗಳು ಬಿಡಲ್ಲ. ಎಲ್ಲ ಹಣ್ಣನ್ನೆಲ್ಲ ತಿಂದು ಸಿಪ್ಪೆ ಎಲ್ಲ ಕಿತ್ತು ಕೆಳಗಡೆ ಹಾಕಿರುತ್ತೆ. ಒಂದೇ ಒಂದ್ ಕೋತಿ ಮಾಡಲ್ಲ ಅದನ್ನ, ನಾನೇ. ನನಗೆ ನಿಜವಾಗ್ಲೂ ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಏನೇನೇನೇನೋ ಕೆಲಸ ಮಾಡಿದೀರಾ, ಮನೆ ಕೆಲಸ ಮಾಡಿದೀರಾ, ಹೋಮ್ ಸ್ಟೇ ಕೆಲಸ ಮಾಡಿದೀರಾ, ಬೋಂಡಾ ಹಾಕಿದೀರಾ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೀರಾ. ನಿಮ್ಗೆ ಜೀವನದಲ್ಲಿ ಒಂದು ಗುರಿ ಅಂತಿದ್ರೆ ಏನದು ನೆಕ್ಸ್ಟ್ ಮುಂದೆ? ಮಹಿಳೆಯರಿಗೆಲ್ಲ ಹೇಳುವಂತ ಮಾತು ಅಂದ್ರೆ, ಯಾವತ್ತು ಗಂಡನ ದುಡಿಮೆಗಾಗಿರ್ಲಿ, ಅಣ್ಣನ್ ತಮ್ಮಂದಿರು ದುಡಿಮೆಗಾಗಿರ್ಲಿ, ತಂದೆ ತಾಯಿ ದುಡಿಮೆಗೆ ಕಾವಲು ಕಾಯಬಾರ್ದು. ನಾವು ವಿದ್ಯಾಭ್ಯಾಸನೇ ಮಾಡಿರ್ಬೇಕು ಅಂತೆಲ್ಲ. ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂದ್ರೆ ವಿದ್ಯಾಭ್ಯಾಸನೇ ಮುಖ್ಯ ಅಂತಲ್ಲ. ಓದ್ಸೋರಿದ್ರೆ ಓದ್ಕೋಬಹುದು. ನಾನೆಲ್ಲ 6ನೇ ತರಗತಿನೇ ಓದಿರೋದು. ಅವತ್ತು ನಾನು ಸೈಕಲ್ ಬೆಲ್ಲು ಕೂಡ ಹೊಡೆದಿಲ್ಲ, ಹೆಂಗಿದೆ ಅಂತ ಮುಟ್ ನೋಡಿಲ್ಲ. ಇವತ್ತೊಂದು ಆಟೋದು ಆರ್ನೇ ಹೊಡಿತಾ ಇದೀನಿ, ಆಟೋನೇ ಓಡಿಸ್ತಾ ಇದೀನಿ. ನನಗೆ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲ. ನಾನು ಆಟೋ ಓಡಿಸಿರುವಾಗ ಈಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ತುಂಬಾನೇ ಜಾಸ್ತಿ ಇದೆ. ಅವ್ರು ಮನ್ಸು ಮಾಡಿದ್ರೆ ಏರೋಪ್ಲೇನೇ ಓಡಿಸಿ ಅವರು ಇದಕ್ಕಿಂತ ದೊಡ್ಡ ಒಂದು ಸಾಧನೆಗೆ ಗುರಿಯಾಗಿರ್ತಾರೆ ಹೆಣ್ಮಕ್ಳೆಲ್ಲ. ಮೊಬೈಲ್ ಕಡೆ ಜಾಸ್ತಿ ಆಸಕ್ತಿ ಕೊಡದೆ ಅವ್ರ ಜೀವನದ ಕಡೆ ಜಾಸ್ತಿ ಆಸಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಸೂಪರ್ ಮೇಡಮ್. ನೀವ್ ಹೇಳಿದ್ರಿ 6ನೇ ಕ್ಲಾಸ್ ಅಷ್ಟೇ ನೀವು ಓದಿರೋದು ಅಂತ. ಬಟ್ ಇಷ್ಟೊಂದೆಲ್ಲ ಕಲ್ತಿದ್ದೀರಾ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ, ಇದನ್ನೆಲ್ಲ ಹೆಂಗ್ ಕಲ್ತ್ರಿ ನೀವು? ನಿಮ್ಮ ಜೀವನದ ಪಾಠಶಾಲೆ ಯಾವ್ದು? ನನ್ನ ಜೀವನದ ಪಾಠಶಾಲೆ ಯಾವುದು ಅಂದ್ರೆ ಸರ್, ಬಡತನ. ಅದು ನನಗೆ ಯಾವ ರೀತಿ ಹೋಗ್ಬೇಕು ಎಲ್ಲಾ ಅನುಭವನು ಫಸ್ಟೇ ಸಿಕ್ಕಿದ್ಮೇಲೆ ನನಗೆ ದೊಡ್ಡದಾಗಿ ಸಿಗೋತಿಗೇನು ನಾನು ಅದನ್ನ ತುಂಬಾ ಮಾಡ್ಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ಹಸಿವು ಅಂದ್ರೆ ಏನು ಅಂತ ಇವಾಗ ಗೊತ್ತು. ಇವಾಗ ಒಂದು ಅನ್ನ ಜಾಸ್ತಿ ಇದೆ ಅಂತ ಚೆಲ್ಲೋತಿಗೆ ಹಿಂದಿಂದ ಹಸಿವುದು ನೆನಪು ಬರುತ್ತೆ. ಇವತ್ತು ನಾವು ಏನಾದ್ರು ಒಬ್ರು ಎಷ್ಟು ನಮ್ಮನ್ನ ಹೀಯಾಳಿಸ್ತಾರೋ ನಮಗೆ ಸಾಧನೆಗೆ ಅಷ್ಟೇ ಗುರಿಯಾಗಿರುತ್ತೆ. ಎಷ್ಟು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೋ ನಾವು ಅವ್ರ ಮುಂದೆನೆ ಬದುಕಿ ತೋರಿಸ್ಬೇಕು ಅನ್ನೋ ಛಲ ಇರುತ್ತೆ. ನನ್ನ ಗುಣ ಆ ಥರ. ಯಾರಾದ್ರೂ ನನ್ನ ತುಂಬಾ ಮಟ್ಟಿಗೆ ನಿನ್ ಕೈಯಲ್ಲಿ ಆಗಲ್ಲ ಮಾಡಲ್ಲ ಅಂದ್ರೆ ನಾನು ಮಾಡೇ ಮಾಡ್ತೀನಿ. ಅದು ಎಂತ ಕೆಲಸ ಆದ್ರೂ ಅಷ್ಟೇ, ಒಳ್ಳೆ ಕೆಲಸ ಆಗಿದ್ರೆ ಖಂಡಿತ ನಾನು ಆ ಗುರಿ ಮುಟ್ತೀನಿ, ಅದೆಷ್ಟು ಕಷ್ಟ ಆದ್ರೂನು. ಆ ತರ ಒಂದೇ ವಿಸಿಲ್ ಚಪ್ಪಾಳೆ ಅದು. ನೀವು ಬಡತನ ಅಂತ ಹೇಳಿದ್ರಿ, ನೀವು ದುಡ್ಡಿಗೆ ಎಷ್ಟು ಮರ್ಯಾದೆ ಕೊಡ್ತೀರಾ? ನನ್ನ ಪ್ರಕಾರ ದುಡ್ಡಿಗಿಂತ ಗುಣ ಮುಖ್ಯ. ದುಡ್ಡು ನಮಗೆ ದುಡಿದ್ರೆ ದುಡ್ಡು ಸಂಪಾದನೆ ಮಾಡಿದ್ರು ಒಬ್ರ ಹತ್ರ ಪ್ರೀತಿ ವಿಶ್ವಾಸ ಇದ್ರೆ ದುಡ್ಡಿಲ್ಲದೇನೆ ಅವ್ರೊಂದು ತುತ್ತು ಊಟ ಕೊಡ್ತಾರೆ. ಮತ್ತೆ ದುಡ್ಡು ಎಷ್ಟು ಮುಖ್ಯ ಇದೆ ಜೀವನದಲ್ಲಿ. ದುಡ್ಡಿಲ್ಲದೆ ಯಾವುದೂ ಇಲ್ಲ. ಆದ್ರೆ ನ್ಯಾಯವಾಗಿ ದುಡ್ದಿರುವಂತ ದುಡ್ಡು ಆದ್ರೆ ನನ್ನ ಪ್ರಾಣಕ್ಕಿಂತ ಅಷ್ಟೇ ನನಗೆ ಮುಖ್ಯ. ನಾನು ನ್ಯಾಯವಾಗಿ ದುಡ್ದಿರುವಂತ ದುಡ್ಡು ಆದ್ರೆ ನನಗೆ ಅದು ಇನ್ನೊಬ್ರಿಗೆ ಸಹಾಯ ಮಾಡೋದು ಕೂಡ ತುಂಬಾ ಇಷ್ಟವಾದ ವಿಷಯ. ಆ ದುಡ್ಡನ್ನ ಇಟ್ಕೊಂಡು ನಮಗೆ ಹೋಗಕ್ಕಾಗಲ್ಲ. ಅದೇ 4 ಜನರು ನಮಗೋಸ್ಕರ ಇರ್ತಾರೆ ಅಂದ್ರೆ ಅದರಷ್ಟು ಸಂತೋಷ ಬೇರೆ ಇದಿಲ್ಲ ಸರ್. ಫಸ್ಟ್ ನನಗೆ ಜನರೇ ಮುಖ್ಯ. ಹಂಗಂತೀರಾ? ಜನ ಇದ್ರೆ ಹಣ ಬರುತ್ತೆ ಮುಂದೆ ಅಂತೀರಾ? ಅಲ್ಲ ಸರ್, ಹಣ ನಮಗೆ ಯಾವತ್ತೂ ಶಾಶ್ವತ ಅಲ್ಲ. ಜನರ ಪ್ರೀತಿ ವಿಶ್ವಾಸನೇ ಶಾಶ್ವತ ಸರ್. ಎಂತ ಮಾತಾಡಿದ್ರಿ, ಸೂಪರ್ ಆಗಿ ಹೇಳಿದ್ರಿ. ಬಟ್ ನೀವ್ ಯಾರಿಗಾದ್ರು ನಿಯತ್ತಾಗಿ ದುಡ್ದಿರೋ ದುಡ್ಡು ಅಂತ ಹೇಳಿದ್ರಲ್ವಾ, ನೀವ್ ಯಾವತ್ತಾದ್ರು ಯಾರಿಗಾರು ಮೋಸ ಮಾಡಿದೀರಾ? ನಾನ್ ಮೋಸ ಮಾಡಿಲ್ಲ ಸರ್, ನನಗೆ ಮೋಸ ಹೋಗಿದ್ದೀನಿ. ಈ ತರ ಯಾರಾದ್ರೂ ಮನೆಗೆ ಕಷ್ಟ ಅಂತ ಹೇಳಿ ಬರ್ತಾರ, ಅವಾಗ ಅವನು ಸುಜಾತ ಮೇಡಮ್ ನಮಗೆ ಗ್ಯಾರಂಟಿ ಕೊಟ್ರೆ ನಾನು ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಅವಾಗ ನಾನು ಹೋಗಿ ಭರವಸೆ ಕೊಡ್ತೀನಿ. ಅವಾಗ ಅವ್ರು ಕಟ್ಟಿಲ್ಲ ಅಂದ್ರೆ ನನ್ನನ್ನೇ ಕೇಳೋದು, ಅವ್ರು ಕಟ್ಟಿಲ್ಲಲ್ಲ ನೀನ್ ಕಟ್ಟೋ ಅಂತ. ಎಷ್ಟು ಲಕ್ಷ ಕಟ್ಟಿದೀರಾ? ನಾನು 1.5 ಲಕ್ಷ ಕಟ್ಟಿದ್ದೀನಿ ಸರ್. ನಮ್ಗೊಂದ್ 2-3 ಲಕ್ಷ ಕೊಡ್ರಿ ಹಂಗಂದ್ರೆ. 1.5 ಲಕ್ಷ 1 ವರ್ಷ ಆಟ ಓಡಿಸ್ಬಿಟ್ಟು ಬರೀ ಅದನ್ನೇ ಸಾಲ ತೀರ್ಸಿದೀನಿ ಸರ್. ಆದ್ರೆ ಆ ಜನರಿಗೆ ಗೊತ್ತು, ಇಸ್ಕೊಂಡಿರೋರಿಗೆ ಗೊತ್ತು, ಇವಳು ಕಟ್ಟಿ ಮುಗಿಸಿದಾಳೆ, ಎಲ್ಲ ಈ ತರ ಮಾಡಿದಾಳೆ, ಆದ್ರೆ ಮೋಸ ಮಾಡಲ್ಲ, ಕೊಡ್ತೀನಿ ಅಂತ ಹೇಳ್ತಾರೆ. ಆ ದೇವ್ರು ಯಾವತ್ತು ಅವ್ರಿಗೆ ಒಳ್ಳೆ ಮನಸ್ಸು ಬಂದು ಕೊಡ್ತಾರೋ ಅವತ್ತು ಇಸ್ಕೊಳ್ಳೋಣ ಅಂತ ಬರುತ್ತೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಹೌದು ಸರ್. ನನ್ಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದ್ದಾಗ ಒಬ್ರು ಬಹಳ ಚೆನ್ನಾಗಿ ದುಡ್ಡಿರೋಂಥವ್ರವರು ಒಂದ್ ಸಣ್ಣ ಅಮೌಂಟ್ ಕೊಟ್ಟಿದ್ರು ನನಗೆ, ಆ ಕ್ಷಣಕ್ಕೆ ಇಟ್ಕೋ ಅಂತ ಹೇಳಿ. ನನ್ಗೆ ಕಷ್ಟ ಎಲ್ಲ ತೀರಿದ್ಮೇಲೆ ಆ ದುಡ್ಡನ್ನ ತಗೊಂಡೋಗಿ ಅವ್ರು ಕೊಟ್ಟೆ. ಬೇಡ 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 ಅಂದ್ರು ಅವರು. ನಾನು ಇಲ್ಲ ಸರ್, ನೀವು ಕೊಟ್ಟಿದ್ದೀರಾ, ನಾವು ನಿಮಗೆ ಕೊಡಬೇಕು ಸರ್, ತಗೊಳ್ಳಿ ಸರ್ ಅಂದೆ. ಇಲ್ಲಪ್ಪ, ನಾನು ಪ್ರೀತಿಯಿಂದ ಕೊಟ್ಟಿರೋದು, ಇಟ್ಕೋ 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 ಅಂದ್ರು. ನಾನು ಸರ್ ನಿಮ್ಮ ಋಣ ಹೆಂಗ್ ಸರ್ ತೀರಿಸ್ಲಿ ಅಂದೆ ನಾನು. ಅವಾಗ ಅವ್ರು ಹೇಳಿದ್ರು, ನಿನಗ್ ಬೇಕಾಗಿತ್ತಲ್ಲ ಅದೇ ತರ ಇನ್ನೊಬ್ರಿಗೆ ಬೇಕಾಗಿರತ್ತೆ, ಅವಾಗ ಅವ್ರಿಗೆ ಹೆಲ್ಪ್ ಮಾಡ್ಬಿಡು. ಕೆಲವು ಸರಿ ನಾವು ವಾಪಸ್ ಮಾಡದೆ ಹೋದ್ರು ಇನ್ನೊಬ್ರಿಗೆ ಅದನ್ನ ಮಾಡಿ
ನಮ್ಮ ಸಹಾಯ ಹಸ್ತ ಅಥವಾ ನಮ್ಮ ಋಣನ ತೀರಿಸ್ಕೋಬಹುದು. ತೀರ್ಸ್ಕೊಬೋದು. ನಂಗೆ ತುಂಬಾ ಏನೇನೋ ನಾಲ್ಕಕ್ಕೆ ಬಂತ ನೀವು ಹೇಳಿದಾಗ. ಹೌದು. ಒಂದ್ ಕಡೆ ಪ್ರಶ್ನೆ ನಾನು ಕೇಳ್ತೀನಿ. ಹೌದು. ಇಷ್ಟೊತ್ತು ನಮ್ ಜೊತೆಗೆ ಹರಟೆ ಹೊಡೆದ್ರಿ, ಮಾತಾಡಿದ್ರಿ, ಓಡಾಡಿದ್ರಿ, ನಿಮ್ ಊರ್ ತೋರ್ಸಿದ್ರಿ, ಹೌದು. ನೆಲ್ಲಿಹುದಿಕೇರಿ, ಸಿದ್ದಾಪುರ, ಹೌದು. ಆಮೇಲೆ ಈ ಕಡೆ ಕುಶಾಲನಗರ ಎಲ್ಲ ರೌಂಡ್ ಕರ್ಕೊಂಡು ಹೋದ್ರಿ. ಹೇಗನ್ಸ್ತು ನಮ್ ಜೊತೆಗೆ ನೀವು ಮಾತಾಡಿದ್ದು, ಹರಟೆ ಹೊಡೆದಿದ್ದು? ಸರ್, ನನ್ನ ಜೀವನದಲ್ಲಿ ಮರೆಯಕ್ಕಾಗದಿರುವಂತ ಘಟನೆ ಏನಾದ್ರೂ ಇದ್ರೆ ಇದೆ ಸರ್. ಯಾಕೆ? ಇಷ್ಟೊಂದು ನಾನೊಂದು ಆಟೋ ಓಡಿಸೋತ್ತಿಗೆ ನನಗೆ ಇದ್ರಲ್ಲಿ ಇಷ್ಟೆಲ್ಲ ಒಂದು ಮರ್ಯಾದೆ ಸಿಗುತ್ತೆ. ನಾನು ದುಡಿಮೆ ಅಂತ ಹೇಳಿ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಲ್ಲದೆ ಇದನ್ನ ನನ್ನ ಇಷ್ಟೊಂದು ಒಂದು ಸಾಧನೆ ಅಂತ ಅವರೆಲ್ಲ ಕೋರ್ತಾರೆ ಅನ್ಕೊಂಡಿರ್ಲಿಲ್ಲ. ಆದ್ರೂ ನೀವು ಅಷ್ಟು ದೂರದಿಂದ ಇದಕ್ಕೋಸ್ಕರ ಬಂದು ನನ್ನ ಈ ತರ ಇದೆಲ್ಲ ಕರ್ಕೊಂಡೋಗಿ, ನಾನೇ ಕರ್ಕೊಂಡೋಗಿ ತೋರ್ಸಿದ್ರು ನೀವು ಈ ತರ ಬಂದು ನಿಮ್ಮನ್ನ ನೋಡುವಂತ ಸೌಭಾಗ್ಯ ನಮಗೆ ಸಿಕ್ತಲ್ಲ. ಲೈಫಲ್ಲಿ ಮರೆಯಕ್ಕಾಗದಿರುವಂತ ಘಟನೆ ಸರ್ ಇದು. ಎಂತ ಮಾತು ಹೇಳಿದ್ರಿ. ಇವ್ರ ಮನೆಯಲ್ಲಿ ನಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ, ಅವ್ರ ಹಸ್ಬೆಂಡ್ ಅದ್ಭುತವಾದಂತ ಮಾವಿನಕಾಯಿ ಗೊಜ್ಜು, ಗೀ ರೈಸು, ನಮ್ಮ ಹುಡುಗರಿಗೆಲ್ಲ ಚಿಕನ್ನು ಎಲ್ಲ ಮಾಡಿ, ಗಂಡ ಹೆಂಡತಿ, ಇವ್ರ ಬೆಳ್ಳುಳ್ಳಿ ಸಾರು, ರಸಮ್ಮು, ಆಮೇಲೆ ಅನ್ನ, ಏನ್ ಅದ್ಭುತವಾಗಿತ್ತು. ಇವ್ರ ಪ್ರೀತಿ ಮತ್ತೆ ಆರೈಕೆ ನನಗೆ ಇವ್ರ ಮೇಲಿನ ಗೌರವ ಮತ್ತೆ ಅಭಿಮಾನ ಎರಡೂ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಬಿಟ್ಟಿದೆ. ಮತ್ತೆ ನಾನು ಹೆಂಡತಿನ ಕರ್ಕೊಂಡ್ ಬರ್ತೀನಿ, ಅವಳಿಗೊಂದ್ ಸ್ವಲ್ಪ ಎಲ್ಲ ಇಷ್ಟ. ನಿಮ್ಮ ಹಸ್ಬೆಂಡ್ ಹೇಳ್ಬಿಟ್ಟು ಮಾಡಿಸಿ ಇನ್ನೊಂದ್ಸಲಿ. ನೀವೇನ್ ಚೆನ್ನಾಗ್ ಮಾಡ್ತೀರಾ ಅಡಿಗೆ? ನಾನ್ ಮಟನ್ ಸರ್ ಸೂಪರ್ ಆಗಿ ಮಾಡ್ತೀನಿ ಸರ್. ಅದಕ್ಕೆ ಕುರಿ ಎಲ್ಲ ಸಿಗ್ತಾ ಇಲ್ಲ ಊರಲ್ಲಿ. ಆಟೋ ಡ್ರೈವರ್ಗಳಿಗೆ ನೀವೇನಾದ್ರೂ ಒಂದ್ ಮೆಸೇಜ್ ಹೇಳೋದಾದ್ರೆ ಏನದು? ಮುಂದಿನ ದಿನದಲ್ಲಾದ್ರೂ ಯಾವ್ದಾದ್ರೂ ಈ ತರ ಮಹಿಳೆಯರು ಆಟ ಓಡ್ಸಕ್ಕೆ ಅಂತ ಬಂದ್ರೆ ನನಗೆ ಯಾವ ತರ ಪ್ರೋತ್ಸಾಹ ಇದು ಕೊಟ್ಟಿದ್ರು ಅದೇ ರೀತಿ ಆ ಮಹಿಳೆಯರಿಗೂ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನನಗೆ ಯಾವ ತರ ಕಾವಲಾಗಿದ್ರು ಅದೇ ರೀತಿ ಅವರಿಗೂ ಕೂಡ ಇರ್ಬೇಕು ಅಂತ ಕೇಳ್ಕೊಳ್ತೀನಿ. ಅರೆ ವಾ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವ್ ಯಾರಿಗಾರು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಹೌದು ಸರ್, ನಮ್ಮ ಮೇಯ್ನ್ ಆಗಿ ಟ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ನಮ್ಮ ಆಟೋ ಚಾಲಕರಾಗಿರ್ಬೋದು, ನಮ್ಮ ಕೊಡಗಿನ ಜನತೆಗೆ, ಮುಖ್ಯವಾಗಿ ನೆಲ್ಲಿಹುದಿಕೇರಿ ಸಿದ್ದಾಪುರದಲ್ಲಿರೋರಿಗೆ, ಎಲ್ಲ ಸಹೋದರರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ, ಎಲ್ಲರಿಗೂ ಸೇರಿ ಒಂದೇ ಮಾತಿನಲ್ಲಿ ಅವರಿಂದ ನಾನು ಇವತ್ತು ಆಟ ಓಡಿಸೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಸುಜಾತ ಅವರು ಆಟೋ ಓಡಿಸ್ತೀನಿ ಅಂದಾಗ ಅವ್ರ ಗಂಡ, ಬೇರೆ ಆಟೋ ಡ್ರೈವರ್ಗಳು ಅವ್ರ ಜೊತೆ ನಿಂತು ಸಪೋರ್ಟ್ ಮಾಡಿದ್ ನೋಡಿ ನನಗೆ ಗಂಡಸರ ಬಗ್ಗೆ ಒಂದು ವಿಶೇಷವಾದ ಗೌರವ ಹುಟ್ಟಿಸ್ತು. ಸುಜಾತ ಅವರು ಓದಿದ 6ನೇ ಕ್ಲಾಸ್ ಆದರೂ ಎಲ್ಲರಂತೆ ಚೆನ್ನಾಗಿ ಬದುಕ್ತೀನಿ ಅನ್ನೋ ಛಲ ನೋಡಿ ನನಗೆ ಬದುಕಿನ ಬಗ್ಗೆ ಒಂದು ಹೊಸ ಉತ್ಸಾಹ ಮೂಡಿಸ್ತು. ವಿದ್ಯೆ ಇಲ್ಲ ಅಂದ್ರೂ ಬೇರೆಯವರಿಂದ ಕಲಿಬೋದು, ಆದರೆ ಬದುಕ್ತೀನಿ ಅನ್ನೋ ಛಲ ಮಾತ್ರ ಯಾವಾಗಲೂ ನಮ್ದಾಗಿರ್ಬೇಕಲ್ವಾ? ಯೋಚಿಸ್ತೀರಿ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ನಗುವಿನ ಮೀಟರ್ ಹಾಕಿ ಪ್ಲೀಸ್. ಕೇಳದೇನೆ ಹತ್ರ ಬಂದು ಹೆಲ್ಪ್ ಮಾಡೋರು, ನನ್ನೆಲ್ಲ ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು, ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡೋಗೋರು, ಜನ ಸೇವೆಯಲ್ಲಿ ಆಟೋ ಸೌಂಡೇ ಜೋರು, ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು, ಖಾಲಿ ಹೊಟ್ಟೆಯಲ್ಲೂ ಕಾಯಕವೇ ದೈವ ಅನ್ನೋರು, ಬಿಸಿಲೇ ಇರಲಿ ಮಳೆಯೇ ಬರಲಿ ಜಗ್ಗಲ್ಲಾಗೂರು, ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತ ನೀರು, ಕಾಲವು ಕಲಿಸುವುದು ತಾಯಿಯಂತೆ, ಜೀವನ ತಿರುಗುವುದು ಚಕ್ರದ